Hi, my dear students and my dear subscribers. Welcome to our YouTube channel Civil with Sudhir. So, this is the special classes on PWD AE 2021, and the subject we have taken already is advanced structure, and we have completed two classes. If you are first visiting to this class, in the I button I have given the class 1 and class 2 videos link that is in the playlist. You can watch that video also. So, today's video is about the statically determinate and indeterminate structure. So this is a very important topic because in KPSC so many questions are will ask on this simple topic only, but it is very important. ಸೊ ಇದು ಇಂಪಾರ್ಟೆಂಟ್ ಇದೆ, ಅದಕ್ಕೆ ಇವತ್ತು ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಇದೆ. ಸ್ವಲ್ಪ ಕ್ಲಾಸ್ನ ತುಂಬಾ ಕೇರ್ಫುಲ್ ಆಗಿ ಕೇಳಿ. ತುಂಬಾ ಡೌಟ್ಸ್ ಏನೋ ಡೌಟ್ಸ್ ಇರುತ್ತೆ ನೋಡಿ, ಬೇಸಿಕಲಿ ನಿಮಗೆ ಡೌಟ್ಸ್ ಇಲ್ಲೇ ಬರುತ್ತೆ. ಓಕೆ ನೋಡಿ. ಸೊ ಕ್ಲಾಸ್ 3 ಇದೆ ಇವತ್ತು, ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಅಂಡ್ ಇನ್ಡಿಟರ್ಮಿನೇಟ್ ಸ್ಟ್ರಕ್ಚರ್. ಸೊ ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಮತ್ತೆ ಇನ್ಡಿಟರ್ಮಿನೇಟ್ ಅಂದ್ರೆ ಏನು, ಫಸ್ಟ್ ಅದ ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಮಿ ರೈಟ್ ಹಿಯರ್ ಸೊ ದಟ್ ಫಸ್ಟ್ ಸ್ಟ್ಯಾಟಿಕಲಿ determinate structure. So what do you mean by statically determinate structure? First ಅದೇ ಬರುತ್ತೆ, statically determinate structure. ಸೊ ನಮಗೆ ಗೊತ್ತಿದೆ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಅಂತ, ಸ್ಟ್ರಕ್ಚರ್ ಅನ್ನೋದು ಗೊತ್ತಿದೆ, ರೈಟ್. ಸೊ ಒಂದು ಸ್ಟ್ರಕ್ಚರ್ ನ ಡಿಟರ್ಮೈನ್ ಮಾಡೋಕೆ ನಾವು ಏನ್ ಹೇಳಿದೀವಿ ಆಲ್ರೆಡಿ, ಮೂರು ಇಕ್ವಿಲಿಬ್ರಿಯಂ ಫೋರ್ಸಸ್ ಬೇಕು ಅಂತ ಹೇಳಿದೀನಿ, ರೈಟ್. ಸ್ಟ್ರಕ್ಚರ್ ವಿ ಕಾಲ್ ಇಟ್ ದಟ್ ಇಸ್ indeterminate if the condition of static equilibrium, ಗೊತ್ತಾಯ್ತಾ. ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಅಂದ್ರೆ ಏನು ಹೇಳಿದೀನಿ ಆಲ್ರೆಡಿ. ಸೊ ಮೂರು ಇಕ್ವೇಶನ್ಸ್ ಇರುತ್ತೆ. ಸೊ ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಏನೇನಿರುತ್ತೆ, ಸಮೇಷನ್ ಆಫ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಸಮೇಷನ್ ಆಫ್ ಎಫ್ ವೈ ಈಕ್ವಲ್ ಟು 0 ಅಂಡ್ ಸಮೇಷನ್ ಆಫ್ ಮೂಮೆಂಟ್ is equal to 0. So this is the static equilibrium condition. So these are the how many conditions? We have 3 conditions. So any structure is said to be determinate. We can say that if the condition of static equilibrium are sufficient to analyze the structure. ಗೊತ್ತಾಯ್ತಾ? ಇಲ್ಲಿ ಬರಿಲ್ಲ, structure is said to be determinate. ಯಾವಾಗ ಡಿಟರ್ಮಿನೆಂಟ್ ಅಂತ ಯಾವಾಗ ಹೇಳ್ತೀವಿ, ರೈಟ್. ಇಫ್ ಕಂಡೀಷನ್ ಆಫ್ ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಅಂತಂದ್ರೆ ಏನು ಹೇಳಿದೀನಿ ಆಲ್ರೆಡಿ. ಇಕ್ವಿಲಿಬ್ರಿಯಂ ಕಂಡೀಷನ್ ಏನಿದೆ ಇಲ್ಲಿ ಬರೆದಿದೆ ನೋಡಿ, 1 2 3 ಮೂರು ಕಂಡೀಷನ್ಸ್ ಇದೆ. ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಆರ್ sufficient to analyze the structure. Sufficient to analyze the structure. ಸೊ ಇದು ಬಂದ್ಬಿಟ್ಟು ಡೆಫಿನೇಷನ್, ಇದು ಬರ್ಕೊಳ್ಳಿ ಬೇಕಾದ್ರೆ ಶಾರ್ಟ್ ನೋಟ್ಸ್ ಅಲ್ಲಿ, ರೈಟ್. ಸೊ ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್ ಅಂದ್ರೆ ಏನಂದ್ರೆ is said to be determinate if the condition of static equilibrium are sufficient to analyze the structure. ಸೊ ಇದರಲ್ಲಿ ಏನಾಗುತ್ತೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ನೋಡಿ. ಸೊ ಇನ್ ಡಿಟರ್ಮಿನೇಟ್ ಸ್ಟ್ರಕ್ಚರ್ ನಾವೇನ್ ಮಾಡ್ತೀವಿ ಹೇಳಿ, ಬೆಂಡಿಂಗ್ ಮೂವ್ಮೆಂಟ್ ಮತ್ತೆ ಶಿಯರ್ ಫೋರ್ಸ್ ಏನಾಗಿರುತ್ತೆ, ಇಂಡಿಪೆಂಡೆಂಟ್ ಆಗಿರುತ್ತೆ. ಇಂಡಿಪೆಂಡೆಂಟ್ ಆಫ್ ವಾಟ್? ಇಂಡಿಪೆಂಡೆಂಟ್ ಆಫ್ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ ಅಂಡ್ ವಾಟ್, ಕ್ರಾಸ್ ಸೆಕ್ಷನಲ್ ಏರಿಯಾ. ಅಂದ್ರೆ ಇವಾಗ ಒಂದು ಬೀಮ್ ತಗೊಂಡಿದ್ದೀರಾ, ರೈಟ್. ಈ ಬೀಮ್ ತಗೊಂಡ್ರೆ ಸೊ ಇದೇನಾಗಿರುತ್ತೆ ಹೇಳಿ, ಇಂಡಿಪೆಂಡೆಂಟ್, ಈ ಮಟೀರಿಯಲ್ ಮೇಲೆ ಇಂಡಿಪೆಂಡೆಂಟ್ ಆಗಿರುತ್ತೆ, ರೈಟ್. ಸೊ ಇದು ಯಾವುದೇ ಇರಲಿ, ಬೀಮ್ ಮೇಲೆ ಇಂಡಿಪೆಂಡೆಂಟ್ ಆಗಿರುತ್ತೆ ಅದು, ಓಕೆ. ಸೊ ಇಂಡಿಪೆಂಡೆಂಟ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ದಿ ಮಟೀರಿಯಲ್ ಅಂಡ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಯಾವುದೇ ಒಂದು ಬೀಮ್ ಕಾಲಮ್ ಯಾವುದೇ ಸ್ಟ್ರಕ್ಚರ್ ತಗೊಳ್ಳಿ, ನೀವು ಅದರಲ್ಲಿ ಮಟೀರಿಯಲ್ ಏನ್ ಯೂಸ್ ಮಾಡ್ತಿರಲ್ಲ, ಸೊ ಸ್ಟ್ರಕ್ಚರ್ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಇಂಡಿಪೆಂಡೆಂಟ್ ಅಂತ ಅಂತೀವಿ. ಈ ಪಾಯಿಂಟ್ ಬರಬೇಕಾ? ಸೊ ಬೆಂಡಿಂಗ್ ಮೂಮೆಂಟ್ ಅಂಡ್ shear force in determinate structure, bending moment and shear force are what? Independent ಆಗಿರುತ್ತೆ.
right? Independent of what? Properties of, independent of properties, independent of properties of what? Properties of material, properties of material. One minute. Yes, properties of material and cross sectional area, and cross sectional area. ಗೊತ್ತಾಯ್ತಾ? ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಡಬೇಕು ಡಿಟರ್ಮಿನ್ ಸ್ಟ್ರಕ್ಚರ್ಗೆ. ಸೆಕೆಂಡ್ ಇನ್ನೊಂದು ಪಾಯಿಂಟ್ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಏನು? ಇದು 1ನೇ ಪಾಯಿಂಟ್. ಸೊ ಸಾರಿ, ಇದು 1ನೇ ಪಾಯಿಂಟ್, ಇದು 2ನೇ ಪಾಯಿಂಟ್ ಅಂತ ತಿಳ್ಕೊ. ಇಲ್ಲೇನಂತಂದ್ರೆ ರೈಟ್, ಸೊ ಯಾವುದೇ ತರದ್ದು ಟೆಂಪರೇಚರ್ ಚೇಂಜಸ್ ಇಲ್ಲ ಆಗೋದಿಲ್ಲ, ಆಯ್ತಾ? ಸ್ಟ್ರೆಸ್ ಏನು ಕ್ರಿಯೇಟ್ ಆಗುತ್ತೆ ನೋಡಿ, ಇದು ಯಾವುದೇ ತರ ಟೆಂಪರೇಚರ್ ಚೇಂಜಸ್ ಇದ್ರ ಮೇಲೆ ಎಫೆಕ್ಟ್ ಆಗೋದಿಲ್ಲ, ಆಯ್ತಾ? ಸೊ ಟೆಂಪರೇಚರ್ ಚೇಂಜಸ್ ಇಂದ ಯಾವುದೇ ತರ ಸ್ಟ್ರೆಸ್ ಕ್ರಿಯೇಟ್ ಆಗೋದಿಲ್ಲ ಸ್ಟ್ರಕ್ಚರ್ಸ್ ಅಲ್ಲಿ. ಸೊ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದು ನೀವು ನೆನ್ಪಿಡ್ಬೇಕಾಗುತ್ತೆ. ಸೊ ನೋ ಸ್ಟ್ರೆಸಸ್, no stresses are induced, no stresses are induced due to temperature, due to temperature changes. ಗೊತ್ತಾ? ಟೆಂಪರೇಚರ್ ಚೇಂಜಸ್ ಆಗೋದ್ರಿಂದ ಯಾವುದೇ ತರ ಸ್ಟ್ರೆಸ್ ಇಂಡ್ಯೂಸ್ ಆಗೋದಿಲ್ಲ ಅಂತ ನಾವು ಹೇಳ್ತಾ ಇರೋದು. ಗೊತ್ತಾಯ್ತಾ? ಫಸ್ಟ್ ಪಾಯಿಂಟ್ ಬೆನಿಫಿಟ್ ಶಿಯರ್ ಫೋರ್ಸ್ ಬಗ್ಗೆ ಇತ್ತು, ಇಂಡಿಪೆಂಡೆಂಟ್ ಆಫ್ ದಿ ಮಟೀರಿಯಲ್. ಸೆಕೆಂಡ್ ಏನಿತ್ತು? ಸ್ಟ್ರೆಸಸ್ ಆರ್ ಇಂಡ್ಯೂಸ್, ರೈಟ್? ನೋ ಸ್ಟ್ರೆಸಸ್ ಆರ್ ಇಂಡ್ಯೂಸ್ ಡ್ಯೂ ಟು ದ ಟೆಂಪರೇಚರ್ ಚೇಂಜಸ್. ಸೊ ಇನ್ನೊಂದು ಪಾಯಿಂಟ್ ಇದೆ, ರೈಟ್? ಇವಾಗ ಬೀಮ್ಸು ಕಾಲಮ್ಸು ಯಾವ ತರ ಫಿಟ್ಟಿಂಗ್ ಮಾಡ್ತಾರೆ, ಯಾವ ತರ ಸಪೋರ್ಟ್ ಸೆಟಲ್ಮೆಂಟ್ ಇರುತ್ತೆ, ಸೊ ಅದರಲ್ಲೂ ಯಾವುದೇ ತರದ ಸ್ಟ್ರೆಸಸ್ ಕ್ರಿಯೇಟ್ ಮಾಡಬಾರ್ದು ಅಥವಾ ಆಗಬಾರ್ದು, ಅದು ಇದರಲ್ಲಿ ಹೇಳೋದು. ನೋ ಸ್ಟ್ರೆಸಸ್, no stresses are induced, no stresses are induced due to lack of what? Lack of fit and support, lack of fit and support. ಸೊ ಇದ್ರ ಬಗ್ಗೆ ಅರ್ಥ ಆಯ್ತಾ? ಥರ್ಡ್ ಪಾಯಿಂಟ್ ಏನಿದೆ ಅಂತಂದ್ರೆ, ಯಾವುದೇ ತರ ಫಿಟ್ಟಿಂಗ್ಸ್ ಮಾಡಲಿ ಆಯ್ತಾ, ಯಾವುದೇ ತರ ಸಪೋರ್ಟ್ ಇರಲಿ, ಅದರಿಂದ ಯಾವುದೇ ತರ ಸ್ಟ್ರೆಸಸ್ ಇಂಡ್ಯೂಸ್ ಆಗಬಾರ್ದು, ಆಗೋದಿಲ್ಲ ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಕನ್ಫರ್ಮೇಶನ್ ಕ್ಲಿಯರ್ ಕೊಡ್ತಾ ಇದ್ದಾರೆ, ರೈಟ್? ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್. ಅದ್ರ ಮೇಲೆ 3 ಪಾಯಿಂಟ್ಸ್ ಇತ್ತು, ಒಂದು ಡೆಫಿನೇಷನ್ ಇತ್ತು. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಅ ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್. ನೌ ಲೆಟ್ಸ್ ಸಿ ವಾಟ್ ಯು ಮೀನ್ ಬೈ ಸ್ಟ್ಯಾಟಿಕಲಿ indeterminate structure. Second one, statically indeterminate, ರೈಟ್? ಸೊ ವಿಡಿಯೋ ಯಾವ ತರ ಅನಿಸ್ತಾ ಇದೆ, ಕ್ಲಾಸಸ್ ಯಾವ ತರ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದಲ್ಲ? ಒಂದು ಲೈಕ್, ಕಮೆಂಟ್, ಒಂದು ಶೇರ್ ಮಾಡಬೇಕು, ಗೊತ್ತಾಯ್ತಾ? ಸೊ ನೀವು ಮಾಡಿದ್ರೇನೆ ನಂಗೆ ಗೊತ್ತಾಗೋದು ಯಾವ ತರ ಕ್ಲಾಸ್ ನಡೀತಾ ಇದೆ, ಎಷ್ಟು ಜನ ನೋಡ್ತಾ ಇದ್ದೀರಾ, ಯಾರಿಗೆ ಹೆಲ್ಪ್ಫುಲ್ ಆಗ್ತಾ ಇದೆ, ನನಗೆ ಯಾವ ತರ ಗೊತ್ತಾಗೋದು. ನೀವು ಒಂದು ಲೈಕ್ ಮಾಡಿದ್ರೆ ಗೊತ್ತಾಗುತ್ತೆ, ನೀವು ಒಂದು ಕಮೆಂಟ್ ಮಾಡಿ, ಕ್ಲಾಸ್ ಅಲ್ಲಿ ಏನೇನು ಚೇಂಜಸ್ ಇದೆ, ಎಲ್ಲ ಚೆನ್ನಾಗಿದೆ ಅಲ್ಲ, ರೈಟ್? ಸೊ ಏನಾದ್ರು ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ವಿಡಿಯೋ ನೋಡ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನನಗೂ ಗೊತ್ತಾಗೋದಿಲ್ಲ. ಓಕೆ, ಸೊ ಇವಾಗ ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್ ಅಂದ್ರೆ ಏನು? ಸೊ ಯಾವುದೇ ಒಂದು ಸ್ಟ್ರಕ್ಚರ್ನ ನಾವು ಯಾವಾಗ ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್ ಅಂತೀವಿ, ಯಾವಾಗ ಅಂತೀವಿ ಹೇಳಿ? ಯಾವಾಗ ಕಂಡೀಷನ್ ಆಫ್ ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ, ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಅಲ್ಲಿ ಎಷ್ಟಿರುತ್ತೆ? 3 ಇಕ್ವೇಶನ್ಸ್ ಇರುತ್ತೆ. ಈ 3 ಇಕ್ವೇಶನ್ ನ ಇಟ್ಕೊಂಡ್ಬಿಟ್ಟು ನೀವು ಅದನ್ನ ಸಾಲ್ವ್ ಮಾಡಕ್ ಆಗಲ್ಲ. ಜಾಸ್ತಿ ಕಾಂಪ್ಯಾಕ್ಟಬಿಲಿಟಿ ಇಕ್ವೇಶನ್ಸ್ ಬೇಕಾಗುತ್ತೆ ನಿಮಗೆ, 3ಗಿಂತ ಜಾಸ್ತಿ ಬೇಕು. ಕಾಂಪ್ಯಾಕ್ಟಬಿಲಿಟಿ ಇಕ್ವೇಶನ್ಸ್ ಬೇಕಾಗುತ್ತೆ. ಸೊ ಈ ಕಾಂಪ್ಯಾಕ್ಟಬಿಲಿಟಿ ಇಕ್ವೇಶನ್ಸ್ ನ ಯೂಸ್ ಮಾಡ್ಬಿಟ್ಟು ಮಾಡೋದಕ್ಕೆ ನಾವು ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ ಅಂತ ಅಂತೀವಿ. ಗೊತ್ತಾಯ್ತಾ? ಸಿಂಪಲ್ ವರ್ಡ್ ಅಲ್ಲಿ ಹೇಳೋದಂದ್ರೆ ಎಷ್ಟೇ. ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ಅಲ್ಲಿ ನಾವು 3 ಏನಂತಂದ್ರೆ ಎಫ್ ಎಕ್ಸ್, ಎಫ್ ವೈ ಮತ್ತೆ ಮೂಮೆಂಟ್ ಅಬೌಟ್ ಮೂಮೆಂಟ್ ನಮ್ 0 ಇರಬೇಕು, ಕರೆಕ್ಟ್ ತಾನೆ? ಇವು 3 0 ಇರಬೇಕು. ಸೊ ಇವು 3 ಸಾಕಾಗ್ದೇನೆ ಜಾಸ್ತಿ ಇನ್ನು ಎಕ್ಸ್ಟ್ರಾ ಕಾಂಪ್ಯಾಕ್ಟಬಿಲಿಟಿ ಇಕ್ವೇಶನ್ಸ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡಿ ಅದನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ, ಅದನ್ನ ಅನಲೈಸ್ ಮಾಡ್ಬೇಕಾಗುತ್ತೆ. ಅಂತ ಸ್ಟ್ರಕ್ಚರ್ಸ್ ನ
ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ ಅಂತ ಅಂತೀವಿ. ರೈಟ್, ಗೊತ್ತಾಯ್ತಾ ಅಲ್ವಾ? ಇಲ್ಲ ಈ ಡೆಫಿನೇಷನ್ ಬರೀಬೇಕಾ? ಡೆಫಿನೇಷನ್ ಬರೆಯೋದೇನ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ರೈಟ್, ಸೊ ಇವಾಗ ಮೂರು ಕಂಡೀಷನ್ಸ್ ಇಂದ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಎಕ್ಸ್ಟ್ರಾ ಏನು ಕಾಂಪ್ಯಾಕ್ಟಬಿಲಿಟಿ ಏನು ಕಂಡೀಷನ್ಸ್ ಅಥವಾ ಇಕ್ವೇಶನ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ನ ಅಂತಾರೆ. ಸೊ ಇದರಲ್ಲಿ ಒಂದು 3 ಪಾಯಿಂಟ್ ಇದೆ. ಮತ್ತೆ ಫಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅದರಲ್ಲಿ ಯಾವ ತರ ಇತ್ತು ಅದೇ ಸೇಮ್. ಸೊ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತೆ, indeterminate structure, what will happen? Bending moment and shear force. ಗೊತ್ತಾಯ್ತಾ? ಬೆಂಡಿಂಗ್ ಮೂಮೆಂಟ್ ಮತ್ತೆ ಶಿಯರ್ ಫೋರ್ಸ್ ಡಿಪೆಂಡ್ಸ್ ಅಪಾನ್ ಯಾವ್ದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ? ಡಿಪೆಂಡ್ಸ್ ಅಪಾನ್ ವಾಟ್? ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ? ಡಿಪೆಂಡ್ಸ್ ಅಪಾನ್ ದ ಪ್ರಾಪರ್ಟೀಸ್ ಆಫ್ ದಿ ಮಟೀರಿಯಲ್. ಗೊತ್ತಾಯ್ತಾ? ಪ್ರಾಪರ್ಟೀಸ್ ಏನಿದೆ ಮಟೀರಿಯಲ್, ಪ್ರಾಪರ್ಟೀಸ್ ಆಫ್ ದಿ ಮಟೀರಿಯಲ್ ಅಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ ಅಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಗೊತ್ತಾಯ್ತಾ? ಸೊ 3 ಕಂಡೀಷನ್ಸ್ ಇದೆ, ಇದು ನಿಮ್ಗೆ ಗೊತ್ತಿರಲಿ. 0 ಓಕೆ. ಕ್ರಾಸ್ ಸೆಕ್ಷನಲ್ ಏರಿಯಾ ಇದು ಫಸ್ಟ್ ಪಾಯಿಂಟ್. ಅಂದ್ರೆ ಯಾವುದೇ ಒಂದು ಮಟೀರಿಯಲ್ ಯೂಸ್ ಮಾಡ್ತಿರಲ್ಲ ಅದು ಫುಲ್ ಡಿಪೆಂಡ್ಸ್ ಇರುತ್ತೆ. ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸ್, ಏನು ಮಟೀರಿಯಲ್ ಯೂಸ್ ಮಾಡ್ತೀರಾ ಆ ಮಟೀರಿಯಲ್ ಪ್ರಾಪರ್ಟೀಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಅದರಲ್ಲಿ ಇಂಡಿಪೆಂಡೆಂಟ್ ಆಗಿತ್ತು, ಬೇರೆದ್ರ ಮೇಲೆ ಡಿಪೆಂಡ್ ಇತ್ತು, ಇಲ್ಲಿ ಡಿಪೆಂಡೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್, ಸ್ಟ್ರೆಸಸ್ ಆರ್ ಇಂಡ್ಯೂಸ್ಡ್ ಡ್ಯೂ ಟು ದ ಟೆಂಪರೇಚರ್ ವೇರಿಯೇಷನ್. ಸ್ಟ್ರೆಸಸ್ ಆರ್ ಇಂಡ್ಯೂಸ್ಡ್, ಇಲ್ಲಿ ಸ್ಟ್ರೆಸಸ್ ಇಂಡ್ಯೂಸ್ ಆಗುತ್ತೆ ಅಂದ್ರೆ ಚೇಂಜಸ್ ಆಗುತ್ತೆ ಡ್ಯೂ ಟು ಟೆಂಪರೇಚರ್ ಚೇಂಜಸ್. ಗೊತ್ತಾಯ್ತಾ? ಡ್ಯೂ ಟು ದ ಟೆಂಪರೇಚರ್ ವೇರಿಯೇಷನ್ ಅಂತ ಅನ್ಬೋದು. ರೈಟ್, ಇನ್ನೊಂದು ಪಾಯಿಂಟ್ ಬರುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿ. ಯಾವ್ದಂತಂದ್ರೆ ಇನ್ನೊಂದು ಸ್ಟ್ರೆಸಸ್ ಆಗುತ್ತೆ. ಯಾವುದು? ಅದೇ ಲ್ಯಾಕ್ ಆಫ್ ಫಿಟ್ ಅಂಡ್ ಸಪೋರ್ಟ್. ಅದರಿಂದನೂ ಸ್ಟ್ರೆಸಸ್ ಕ್ರಿಯೇಟ್ ಆಗುತ್ತೆ. ಸ್ಟ್ರೆಸಸ್ ಆರ್ ಇಂಡ್ಯೂಸ್ಡ್ ಡ್ಯೂ ಟು ಲ್ಯಾಕ್ ಆಫ್ ಫಿಟ್ ಅಂಡ್ ಸಪೋರ್ಟ್. ಗೊತ್ತಾಯ್ತಾ? ಸೊ ಲ್ಯಾಕ್ ಆಫ್ ಫಿಟ್ ಅಂಡ್ ಸಪೋರ್ಟ್, ಇದು ಎಂಡ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಯಾಕೆ ಈ ತರ ಚೇಂಜಸ್ ಆಗುತ್ತೆ ಅಂತಂದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇದು 3 ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ನ ಯೂಸ್ ಮಾಡಿಬಿಟ್ರು ಅದು ಏನಂದ್ರೆ ಸಾಲ್ವ್ ಆಗ್ತಾ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಏನೋ ನಿಮ್ಗೆ ಇಕ್ವೇಶನ್ಸ್ ಬೇಕಾಗುತ್ತೆ, ಎಕ್ಸ್ಟ್ರಾ ಕಾಂಪ್ಯಾಕ್ಟಬಿಲಿಟಿ ಇಕ್ವೇಶನ್ಸ್ ಏನ್ ಬೇಕಾಗುತ್ತೆ. ಅದರಿಂದ ಸ್ಟ್ರೆಸಸ್ ಇಂಡ್ಯೂಸ್ ಆಗುತ್ತೆ ಟೆಂಪರೇಚರ್ ಚೇಂಜಸ್ ಇಂದ, ಮತ್ತೆ ಸ್ಟ್ರೆಸಸ್ ಇಂಡ್ಯೂಸ್ ಆಗುತ್ತೆ ಫಿಟ್ಟಿಂಗು ಮತ್ತೆ ಸಪೋರ್ಟ್ ಇಂದ. ಯಾಕೆಂದ್ರೆ ಬೇರೆ ಬೇರೆ ತರ ಫಿಟ್ಟಿಂಗ್ ಬರುತ್ತೆ, ಇದೆಲ್ಲ ಬರುತ್ತೆ. ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಸಿಂಪಲ್ ವೇ ಅಲ್ಲಿ ಸ್ಟ್ಯಾಟಿಕಲಿ ಡಿಟರ್ಮಿನ್ ಟು ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್. ಇವಾಗ ನೋಡೋಣ ನೆಕ್ಸ್ಟ್. ಸೊ ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿ ಅಂತ ಬರುತ್ತೆ ಇನ್ನೊಂದು. ನೆಕ್ಸ್ಟ್ ಟಾಪಿಕ್, ಡಿಗ್ರಿ ಆಫ್ indeterminacy. ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿ ಗೊತ್ತಾಯ್ತಾ? ಸೊ ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿ ಅಂದ್ರೆ ಏನು? ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ, ರೈಟ್? ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್ ಮತ್ತೆ ಡಿಟರ್ಮಿನೆಂಟ್ ಗೊತ್ತಾಗಿದೆ. ಸೊ ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿ ಅದನ್ನ 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತಾರೆ. ಅದನ್ನ ಈ ತರ ನಾವು ಬರೆಯೋಣ 2 ಪಾರ್ಟ್ ಅಲ್ಲಿ. ಫಸ್ಟ್ ಒಂದು, ಸೆಕೆಂಡ್ ಒಂದು. ಫಸ್ಟ್ ಒಂದು ಯಾವ್ದು ಬರುತ್ತೆ? ಫಸ್ಟ್ ಒಂದು ಅಂತ ಬರುತ್ತೆ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆನ್ಸಿ ವಿಚ್ ಕ್ಯಾನ್ ಬಿ ಕ್ಲಾಸಿಫೈಡ್. ಆಯ್ತಾ? ಸ್ಟ್ಯಾಟಿಕಲಿ ಇಂಡಿಟರ್ಮಿನೆನ್ಸಿ. ಒಂದು ನಿಮಿಷ, ಇದನ್ನ ಇಲ್ಲಿ ಬರೆಯೋಕ್ಕಿಂತ ಮುಂಚೆ ನಾನು ಇಲ್ಲಿ ಬರೀತೀನಿ. ಈ ತರ ಬರೆದ್ರೆ ನಿಮ್ಗೆ ಈಸಿ ಅರ್ಥ ಆಗುತ್ತೆ. ಫಸ್ಟ್
statical indeterminacy. Statically indeterminacy. Second one, kinematic indeterminacy. ಸೊ ನೆಕ್ಸ್ಟ್ ಕ್ಲಾಸು ಇವೆರಡು ಮೇಲೆ ಇರ್ತೇವೆ. ಅಂದ್ರೆ ಇವತ್ತು ಫುಲ್ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆನ್ಸಿ ಕಂಪ್ಲೀಟ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಬಗ್ಗೆ ಹೇಳ್ತೀವಿ. ಗೊತ್ತಾಯ್ತಾ? ಸೊ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಗೊತ್ತಾಯ್ತಾ? ಸೊ ಫಸ್ಟ್ ಒನ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಮತ್ತೆ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ. ಸೊ ಸ್ಟ್ಯಾಟಿಕಲ್ ಆರ್ ಸ್ಟ್ಯಾಟಿಕ್ ಅನ್ಬೋದು, ಸ್ಟ್ಯಾಟಿಕಲ್ ಅಲ್ಲ ಸ್ಟ್ಯಾಟಿಕ್, ಸಾರಿ. ಓಕೆ, ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಸೊ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿಲಿ ಮತ್ತೆ ಎರಡು ಬರುತ್ತೆ, ಗೊತ್ತಾಯ್ತಾ? ಒನ್, ಅದರಲ್ಲೇನು ಫಸ್ಟ್ ಯಾವ್ದು ಬರುತ್ತೆ? ಎಕ್ಸ್ಟರ್ನಲ್ ಇಂಡಿಟರ್ಮಿನೆನ್ಸಿ. ಫಸ್ಟ್ ಎಕ್ಸ್ಟರ್ನಲ್ indeterminacy. Second one internal indeterminacy. ಗೊತ್ತಾಯ್ತಾ? ತುಂಬಾ ಇಂಪಾರ್ಟೆಂಟ್ ಇದೆ ಇದು. ಸೊ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದು. ಇಂಡಿಟರ್ಮಿನೆನ್ಸಿ ಗೊತ್ತಾಯ್ತಾ? ಸ್ವಲ್ಪ ಅಕ್ಷರ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೈಟ್. ಸೊ ಎಕ್ಸ್ಟರ್ನಲ್ ಇಂಡಿಟರ್ಮಿನೆನ್ಸಿ, ಇಂಟರ್ನಲ್ ಇಂಡಿಟರ್ಮಿನೆನ್ಸಿ, ಅದು ಸ್ಟ್ಯಾಟಿಕಲ್ ಬರುತ್ತೆ. ರೈಟ್. ಸೊ ಫಸ್ಟ್ ಆಫ್ ಆಲ್ ನಾವೇನ್ ಮಾಡೋಣ ಅಂದ್ರೆ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆನ್ಸಿ ಅಂದ್ರೆ ಏನು? ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಇಸ್ ನಥಿಂಗ್ ಬಟ್ ಸೇಮ್ ಆಸ್ ದ ನಾವೇನಂದ್ರೆ ಸ್ಟ್ಯಾಟಿಕಲಿ ಇಂಡಿಟರ್ಮಿನೆಂಟ್ ಅಂತ ಏನು ಓದಿದೀವಲ್ಲ ಅದೇ. ಸ್ಟ್ಯಾಟಿಕಲಿ ಇಂಡಿಟರ್ಮಿನೆಂಟ್ ಅಂದ್ರೆ 3 equations ಆಫ್ ಇಕ್ವಿಲಿಬ್ರಿಯಂ ಏನ್ ಬೇಕಾಗಿತ್ತಲ್ಲ, ಸೊ ಆ ಕಂಡೀಷನ್ಸ್ ಯಾವಾಗ ಅಪ್ಲೈ ಆಗೋದಿಲ್ಲ, ಅದಕ್ಕಿಂತ ಜಾಸ್ತಿ ಯಾವಾಗ ಬೇಕಾಗುತ್ತೆ, ನಂಬರ್ ಆಫ್ ಕಾಂಪ್ಯಾಕ್ಟಬಲ್ ಇಕ್ವೇಶನ್ಸ್ ನ ಯೂಸ್ ಮಾಡಿಬಿಟ್ಟು ನೀವು ಆ ಸ್ಟ್ರಕ್ಚರ್ ನ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಸ್ಟ್ಯಾಟಿಕಲಿ ಇಂಡಿಟರ್ಮಿನೆನ್ಸಿ ಅಂತೀವಿ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ರೈಟ್. ಸೊ ಅದರಲ್ಲಿ ಫಸ್ಟ್ ನಾವು ಓದೋಣ ಯಾವುದು? ಎಕ್ಸ್ಟರ್ನಲ್ ಇಂಡಿಟರ್ಮಿನೆನ್ಸಿ, ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಬಗ್ಗೆ ಓದೋಣ. ರೈಟ್. ನೆಕ್ಸ್ಟ್ ಪೇಜ್ ತಗೊಂಡ್ಬಿಡ್ತೀನಿ, ಯಾಕಂದ್ರೆ ನಿಮ್ಗೆ ಫ್ರೆಶ್ ಆಗಿ ಗೊತ್ತಾಗ್ಬಿಡುತ್ತೆ ಇದರಿಂದ. ಫಸ್ಟ್ ತಗೋತೀನಿ ಆಯ್ತಾ, 1 ನಂಬರ್. ಅದೇ ಯಾವ್ದು ಹೇಳಿ? ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ನೋಡಿ, ಒಂದೊಂದಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೂ ಈಸಿ ಆಗುತ್ತೆ. ಎಲ್ಲ ಒಂದೇ ಸಲ ಕಚಡ ಬಚಡ ಆಗ್ಬಿಡುತ್ತೆ ಎಲ್ಲ, ಅಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಮಾಡ್ಬಿಟ್ರೆ. ಸೊ ಅದಕ್ಕೆ ನೋಡಿ, ಇದು ತುಂಬಾ ಡಿಟೇಲ್ ಆಗಿ ಕ್ಲಾಸ್ ಮಾಡ್ತಾ ಇದೀನಿ. ಒಳ್ಳೆ ಕ್ಲಾಸ್ ನಿಮ್ಗೋಸ್ಕರ ಫ್ರೀ ಆಫ್ ಕಾಸ್ಟ್ ಆಗ್ತಾ ಇದೆ. ಈ ತರ ಕ್ಲಾಸ್ ನಿಮಗೆ ಎಲ್ಲೂ ಸಿಗೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ನೋಡಿ ಸುಮ್ಮನೆ ಹೋಗ್ಬೇಡಿ. ಒಂದು ಕಮೆಂಟ್, ಒಂದು ಲೈಕ್ ಮಾಡಿ. ನನಗೆ ನೀವು ಕಮೆಂಟ್ ಮಾಡಿದ್ರೆ ಇಲ್ಲ ಲೈಕ್ ಮಾಡಿದ್ರೆ ನನಗೆ ಮೋಟಿವೇಟ್ ಆಗುತ್ತೆ, ಇನ್ನು ಚೆನ್ನಾಗಿ ವಿಡಿಯೋ ಮಾಡಕ್ಕೆ ಮನಸ್ಸು ಬರುತ್ತೆ, ಗೊತ್ತಾಯ್ತಾ? ಅದು ಇಂಪಾರ್ಟೆಂಟ್ ಇದೆ. ಯಾಕೆ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ? ಗೊತ್ತಾಯ್ತಾ? ಸೊ ಎಕ್ಸ್ಟರ್ನಲಿ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಅಂದ್ರೆ ಏನಂದ್ರೆ, ಯಾವುದೇ ಒಂದು ಸ್ಟ್ರಕ್ಚರ್ ನ ನೀವು ಅನಲೈಸ್ ಮಾಡ್ಬೇಕಂದ್ರೆ ಇವಾಗ ಏನಾಗುತ್ತೆ ಹೇಳಿ? ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಅಂದ್ರೆ ಇಟ್ ಈಸ್ ಅ ಈಕ್ವಲ್ ಟು ದ ನಂಬರ್ ಆಫ್ ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ರಿಯಾಕ್ಷನ್. ನಂಬರ್ ಆಫ್ ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ರಿಯಾಕ್ಷನ್ ಇನ್ ಎಕ್ಸಸ್ ಟು ದ ಅವೈಲೇಬಲ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಫಾರ್ ದ ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ. ಗೊತ್ತಾಯ್ತಾ? ಎಷ್ಟು ಎಕ್ಸ್ಟರ್ನಲ್, ಇಲ್ಲಿ ಬರೀತೀನಿ ನೋಡಿ. ಎಕ್ಸ್ಟರ್ನಲ್, ಫಾರ್ ಎಕ್ಸಾಂಪಲ್ ಇದೊಂದು ಫ್ರೇಮ್ ಇದೆ, ರೈಟ್? ಸೊ ಎಷ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗ್ತಾ ಇದೆ, ಎಕ್ಸ್ಟರ್ನಲ್ ಏನು, ಎಕ್ಸ್ಟರ್ನಲ್ ಇಂಡಿಪೆಂಡೆಂಟ್ ರಿಯಾಕ್ಷನ್ಸ್ ಎಷ್ಟಿದೆ ಎಕ್ಸ್ಟರ್ನಲಿ, ಅದಾದ್ಮೇಲೆ ಅವೈಲೇಬಲ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್. ಇದ್ರದ್ದು ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ನಿಮ್ಗೆ ಗೊತ್ತಿದೆ, 3 ಇರುತ್ತೆ ಅಂತ ತಿಳ್ಕೊಳ್ಳಿ 2D ಫ್ರೇಮ್ಗೆ, ರೈಟ್? ಅದೇ ಎಕ್ಸ್ಟರ್ನಲ್ ಎಷ್ಟಿರುತ್ತೆ? ಇವು ಇಲ್ಲೊಂದಿರುತ್ತೆ, ಇದು ಮೂವ್ಮೆಂಟ್ ಒಂದಿರುತ್ತೆ, ಇಲ್ಲೊಂದಿರುತ್ತೆ, ಈ ತರ ಒಂದಿರುತ್ತೆ, ಇಲ್ಲೊಂದು ಮೂವ್ಮೆಂಟ್ ಇರ್ಬೋದು, ಇಲ್ಲಿ ಮೂವ್ಮೆಂಟ್ ಇರ್ಬೋದು, ರೈಟ್? ಸೊ ಇಲ್ಲಿ ಒಂದಿರುತ್ತೆ, ಇಲ್ಲೊಂದಿರುತ್ತೆ, ಆಮೇಲೆ ಮೂವ್ಮೆಂಟ್ ಇರುತ್ತೆ. ಸೊ ನಂಬರ್ ಇದನ್ನ ಕೌಂಟ್ ಮಾಡಿದಾಗ ನಿಮಗೆ ಏನ್ ಗೊತ್ತಾಗುತ್ತೆ ಹೇಳಿ? ಸೊ ವಿಲ್ ನೋ ದ ಇಂಡಿಪೆಂಡೆಂಟ್ ರಿಯಾಕ್ಷನ್ಸ್, ಅದು ಗೊತ್ತಾಗುತ್ತೆ ನಿಮಗೆ ಎಕ್ಸ್ಟರ್ನಲ್ಲಿ. ಸೊ ಅವೆರಡೂನ ನೀವು ಅವೆರಡೂನ ಮೈನಸ್ ಮಾಡಿದಾಗ ನಿಮಗೆ ಎಕ್ಸ್ಟರ್ನಲ್ಲಿ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಸಿಗುತ್ತೆ.
ಓಕೆ, ಸೊ ಇದ್ರ ಬಗ್ಗೆ ಒಂದು ಲೈನ್ ಇಲ್ಲಿ ಬರೀತೀನಿ ನೋಡಿ. ಸೊ ಇಟ್ ಈಸ್ ರಿಲೇಟೆಡ್ ಟು ವಾಟ್? ಇಟ್ ಈಸ್ ರಿಲೇಟೆಡ್ ಟು ದ ಸಪೋರ್ಟ್ ಸಿಸ್ಟಮ್. ಸಪೋರ್ಟ್ ಅಲ್ಲೇ ಗೊತ್ತಾಗುತ್ತೆ ತಾನೆ, ಕರೆಕ್ಟ್ ಆಗಿದೆ ಇದು ಸಪೋರ್ಟ್. ಯಾಕಂದ್ರೆ ನಾವು ಏನೇ ತಗೊಳ್ಬೇಕಂದ್ರೆ ಸಪೋರ್ಟ್ ಹತ್ರ ತಗೋತೀವಿ. ಸೊ ಇದ್ರ ಡೆಫಿನೇಷನ್ ಏನಾಗುತ್ತೆ? ಇದರ ಡೆಫಿನೇಷನ್ ಏನಾಗುತ್ತೆ ಅಂದ್ರೆ, ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಈಸ್ equal to what? Equal to number of independent external external reaction. Number of external reactions in excess to available equilibrium condition for static equilibrium. ಸೊ ಇದು ಗೊತ್ತಾಯ್ತಾ? ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಏನ್ ಹೇಳ್ತಾ ಇದೆ ಅಂದ್ರೆ, ಎಷ್ಟು ಎಕ್ಸ್ಟರ್ನಲ್ ಇಂಡಿಪೆಂಡೆಂಟ್ ಇದೆ ಅದನ್ನ ಮೈನಸ್ ಮಾಡಿದಾಗ ನಿಮಗೆ ನಂಬರ್ ಆಫ್ ಇಕ್ವಿಲಿಬ್ರಿಯಂ ಕಂಡೀಷನ್, ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಏನಿದೆ ಅದು ಮಾಡಿದಾಗ ನಿಮಗೆ ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಮಿ ರೈಟ್ ಇನ್ ದ ಫಾರ್ಮುಲಾ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಇವಾಗ ಇದನ್ನ DSE ಅಂತ ನಾನು ಬರಿತೀನಿ, ರೈಟ್? RE ಮೈನಸ್ R ಅಂತ ಬರಿತೀನಿ. ಸೊ ಇದೊಂದು ಫಾರ್ಮುಲಾ ಇದೆ, ರೈಟ್? ಸೊ ವೇರ್ RE is what? RE ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಸಪೋರ್ಟ್ ರಿಯಾಕ್ಷನ್. ಗೊತ್ತಾಯ್ತಾ? ಸೊ ಎಷ್ಟು ಇಂಡಿಪೆಂಡೆಂಟ್ ಆಗಿದೆ ಅದು ನಾವು ಒಂದು ಪ್ರಾಬ್ಲಮ್ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ತೊಂದರೆ ಏನಿಲ್ಲ, ಕಷ್ಟ ಪಟ್ಕೋಬೇಡಿ, ತುಂಬಾ ಸಿಂಪಲ್ ಆಗಿದೆ. R is what? Total number of what? Total number of available equations. Equations of static equilibrium. ಗೊತ್ತಾಯ್ತಾ? ತುಂಬಾ ಸಿಂಪಲ್ ಆಗಿದೆ. ಓಕೆ ನೋಡಿ, ಸೊ ಇಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವು ಎರಡೂ ನೀವು ಮೈನಸ್ ಮಾಡಿದಾಗ ಇಲ್ಲಿ ಏನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಇವಾಗ ನೋಡಿ, 2D ಸ್ಟ್ರಕ್ಚರ್ಸ್ ಇದ್ರೆ, 2D ಸ್ಟ್ರಕ್ಚರ್ ಇತ್ತಂದ್ರೆ, ರೈಟ್, ಎಷ್ಟಿರ್ಬೇಕು ಇದು ನಂಬರ್ಸ್ ಅಂತಂದ್ರೆ 3 ಇರಬೇಕು. ಅದೇ 3D ಸ್ಟ್ರಕ್ಚರ್ ಇತ್ತಂದ್ರೆ ಎಷ್ಟಿರ್ಬೇಕು ಇದು ಅಂದ್ರೆ 6 ಇರಬೇಕು. ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ 2 ಪಾಯಿಂಟ್. 2D ಸ್ಟ್ರಕ್ಚರ್ ಇದ್ರೆ ಎಕ್ಸ್ಟರ್ನಲಿ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ 3 ಇರಬೇಕು, 3D ಇದ್ರೆ 6 ಇರಬೇಕು. ಓಕೆ, ಲೆಟ್ ಡು ವಿ ಹ್ಯಾವ್ ಸಮ್ ಆಪ್ಷನ್ಸ್. ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೀವು 2 ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕೇಸ್ 1 ಅಂತ ತಗೊಳ್ತೀನಿ. ಸೊ ಡಿಪೆಂಡ್ಸ್ ಅಪಾನ್ ಸಪೋರ್ಟ್ ಅಂತ ಹೇಳಿದ್ದೆ ನಾನು, ಆಯ್ತು? ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ಬಿಕಾಸ್ ಇದು ಸಪೋರ್ಟ್ ಸಿಸ್ಟಮ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದಕ್ಕೆ ಯಾವ್ಯಾವ ಸಪೋರ್ಟ್ ಬರುತ್ತೆ ಅದು ಒಂದು ಕೇಸ್ ಸ್ಟಡಿ ನಾವು ಮಾಡೋಣ. ಒಂದೆರಡು ಪ್ರಾಬ್ಲಮ್ ತಗೊಂಡ್ಬಿಟ್ಟು ಮಾಡಿದ್ರೆ ಫುಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಕೇಸ್ 1 ಏನ್ ಮಾಡ್ತೀನಿ ಅಂದ್ರೆ, ಇದರಲ್ಲಿ 2D ಬೀಮ್ ತಗೋತೀನಿ. ಒಂದು 2D ಬೀಮ್, ಆಯ್ತಾ? 2D ಬೀಮ್ ಇರುತ್ತೆ, ಸಬ್ಜೆಕ್ಟೆಡ್ ಟು ಜನರಲ್ ಲೋಡಿಂಗ್, ಆಯ್ತಾ? ಒಂದು ನಿಮಿಷ. 2D beam subjected to general loading. ಜನರಲ್ ಲೋಡಿಂಗ್ ಅಂದ್ರೆ ಏನು? ಜನರಲ್ ಲೋಡಿಂಗ್ ಅಂದ್ರೆ ನೋಡಿ, ಡಯಾಗ್ರಾಮ್ ಹಾಕ್ತೀನಿ ಇಲ್ಲಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಸೊ ಇದು ಈ ತರ ಫಿಕ್ಸ್ ಬೀಮ್ ಇದೆ, ರೈಟ್? ಇದನ್ನು ಈ ಕಡೆನೂ ಫಿಕ್ಸ್ ಇದೆ,
ಬೋತ್ ಎಂಡ್ಸ್ ಆರ್ ಫಿಕ್ಸ್ಡ್ ಆಯ್ತಾ. ಸೊ ಈ ತರ ಲೋಡಿಂಗ್ ಕೊಟ್ಟಿದ್ದಾರೆ, ಈ ತರ ಲೋಡಿಂಗ್ ಇದೆ. ಸೊ ಈ ತರ ಲೋಡಿಂಗ್ ಇದ್ದಾಗ ಏನ್ ಮಾಡೋಣ, ಫಸ್ಟ್ ನೋಡಿ ನೀವು ಇಲ್ಲಿ ಏನ್ ಮಾಡೋದಿದೆ, ನಮಗೆ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಫೈಂಡ್ ಔಟ್ ಮಾಡಿದ್ವಿ, ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಎಲ್ಲೆಲ್ಲಿ ಬರುತ್ತೆ ರಿಯಾಕ್ಷನ್, ಇಲ್ಲೊಂದು ಬರುತ್ತೆ ಸರಿನಾ, ಇಲ್ಲೊಂದು ಬರುತ್ತೆ, ಆಮೇಲೆ ಇಲ್ಲೊಂದು ಬರುತ್ತೆ, ಆಮೇಲೆ ಮೂವ್ಮೆಂಟ್ ಒಂದು ಬರುತ್ತೆ, ಈ ತರ ಮೂವ್ಮೆಂಟ್ ಒಂದು ಬರುತ್ತೆ. ಸೊ ಈ ಕಡೆನೂ ಬರುತ್ತೆ ತಾನೆ, ಈ ಕಡೆ ಒಂದು, ಈ ಕಡೆ ಒಂದು, ಆಮೇಲೆ ಮೂವ್ಮೆಂಟ್ ಒಂದು, ರೈಟ್. ಸೊ ಆರ್ ಇ ಎಷ್ಟಾಗುತ್ತೆ ಇಲ್ಲಿ, ಆರ್ ಇ ನಂಬರ್ ಆಫ್ ಇಂಡಿಪೆಂಡೆಂಟ್ ಸಪೋರ್ಟ್ ರಿಯಾಕ್ಷನ್ ಅಂದ್ರೆ ಇದು. ಸೊ ಎಷ್ಟಾಯ್ತು ಇದು, ಆರ್ ಆಯ್ತು ತಾನೆ. ಸೊ ಇದು ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಯಾಕ್ಷನ್, ರೈಟ್. ಆರ್ ಈಕ್ವಲ್ಸ್ ಟು, ನಿಮಗೆ ಗೊತ್ತಿದೆ ಆರ್ ಎಷ್ಟಿರ್ಬೇಕು ಅಂತ, 3 ಇದೆ. 3 ಯಾವ್ದಾವ್ದಿದೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಸಮೇಷನ್ ಆಫ್ ಎಫ್ ಎಕ್ಸ್, ಸಮೇಷನ್ ಆಫ್ ಎಫ್ ವೈ, ಸಮೇಷನ್ ಆಫ್ ಮೂಮೆಂಟ್ ಆಯ್ತಾ. ಇವು ಮೂರು ಏನಿರ್ಬೇಕು ಹೇಳಿ, 0 ಇರಬೇಕು. ಸೊ ಇದು 3 ಇದೆ. ಸೊ ಇವಾಗ ಏನಾಗುತ್ತೆ ಫಾರ್ಮುಲಾ, ಸೊ ಡಿ ಎಸ್ ಸಿ ಈಕ್ವಲ್ಸ್ ವಾಟ್, ಆರ್ ಇ ಮೈನಸ್ ಆರ್, 6 ಮೈನಸ್ 3 ಕರೆಕ್ಟಾ, ಎಷ್ಟಾಗುತ್ತೆ ಇದು 3. ನಾನು ಇಲ್ಲೇ ಏನ್ ಹೇಳಿದ್ದೆ ನಿಮಗೆ, 2D ಸ್ಟ್ರಕ್ಚರ್ಗೆ ಎಷ್ಟಿರ್ಬೇಕು, ಇದು 3 ಇರಬೇಕು, ಅಂದ್ರೆ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಒಂದು 3D ಅನ್ನು ತಗೊಂಡು ನೋಡ್ಬಿಡೋಣ. ಸೊ ನಿಮಗೆ ಫುಲ್ ಕ್ಲಿಯರ್ ಆಗ್ಬಿಡುತ್ತೆ. 3 ಅಂದ್ರೆ ಏನಂದ್ರೆ ಇದು 3rd ಡಿಗ್ರಿ, 3 ಡಿಗ್ರಿ ಅಂತ ಹೇಳ್ಬೋದು, 3 ಡಿಗ್ರಿ ಅಂತ ಹೇಳ್ಬೋದು, ಇದು 3 ಡಿಗ್ರಿ ಆಯ್ತಾ, 3 ಡಿಗ್ರಿ ಅಂತ ಹೇಳ್ಬೋದು, ಗೊತ್ತಾಯ್ತಾ. ಇಂಡಿಟರ್ಮಿನೆಂಟ್ ಟು ಬಿ 3 ಡಿಗ್ರಿ ಅಂತ ಹೇಳ್ಬೇಕು. ಈಗ 2D ಬೀಮು ವಿತ್ ವರ್ಟಿಕಲ್ ನೋಡೋಣ, ಕೇಸ್ 2 ಆಯ್ತಾ. 2D ವರ್ಟಿಕಲ್ ಲೋಡಿಂಗ್ ಇತ್ತು ಅಂತ ತಿಳ್ಕೊಳ್ಳಿ. ವರ್ಟಿಕಲ್ ಲೋಡಿಂಗ್ ಅಂದ್ರೆ ಯಾವ ತರ, ಇಲ್ಲಿ ಬೀಮ್ ಡ್ರಾ ಮಾಡ್ತೀನಿ ನೋಡಿ, ಇಲ್ಲೊಂದು ಈ ತರ ಬೀಮ್ ಇದೆ, ಇದು ಫಿಕ್ಸ್ಡ್ ಬೀಮ್ ಆನ್ ಬೋತ್ ದ ಸೈಡ್ಸ್. ಸೊ ಇದು ಅಟ್ ದ ಸೆಂಟರ್ ಈ ತರ ಲೋಡ್ ಇದೆ. ಸೊ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಹಾರಿಜೆಂಟಲ್ ಲೋಡ್ ಇತ್ತಂತ, ಇಲ್ಲೂ ಹಾರಿಜೆಂಟಲ್ ಲೋಡ್ ಈ ತರ ಬಂದಿತ್ತು, ಅದೇ ಇಲ್ಲಿ ಬರುತ್ತಾ ಇವಾಗ ಇದು ಬರಲ್ಲ, ಮೂವ್ಮೆಂಟ್ ಬರುತ್ತೆ, ರೈಟ್. ಸಪೋರ್ಟ್ ರಿಯಾಕ್ಷನ್ ಪ್ಲಸ್ ಮೂವ್ಮೆಂಟ್ ಬರುತ್ತೆ, ಇಲ್ಲಿ ಮೂವ್ಮೆಂಟ್ ಬರುತ್ತೆ, ಆಮೇಲೆ ಇಲ್ಲೊಂದು ಸಪೋರ್ಟ್ ಬರುತ್ತೆ, ಆಮೇಲೆ ಇಲ್ಲೊಂದು ಮೂವ್ಮೆಂಟ್ ಬರುತ್ತೆ, ರೈಟ್. ಸೊ ನಂಬರ್ ಆಫ್ ಎಕ್ಸ್ಟರ್ನಲ್ ಏನ್ ಹೇಳಿ, ನಂಬರ್ ಆಫ್ ಇಂಡಿಪೆಂಡೆಂಟ್ ಸಪೋರ್ಟ್ ರಿಯಾಕ್ಷನ್ಸ್ ಎಷ್ಟಾಗುತ್ತೆ ಇಲ್ಲಿ, ಆರ್ ಇ ಎಷ್ಟಾಗುತ್ತೆ, ಇದ್ರದ್ದು ಆರ್ ಇ ಬಂದ್ಬಿಟ್ಟು 4 ಆಗುತ್ತೆ. ಆರ್ ಎಷ್ಟಾಗುತ್ತೆ, ಆರ್ ನಿಮಗೆ ಗೊತ್ತಿದೆ ಆಲ್ರೆಡಿ, ಎಷ್ಟಿದೆ ಅದು, ಆರ್ ಎಷ್ಟಿದೆ, ಇಕ್ವೇಶನ್ಸ್ ಆಫ್ ಸ್ಟ್ಯಾಟಿಕಲ್ ಇಂಡಿಟರ್ಮಿನೆನ್ಸಿ ಎಷ್ಟಿದೆ, ಇದು 2 ಆಗುತ್ತೆ, ರೈಟ್. ಸೊ ಅದು 2 ಆಗುತ್ತೆ, ಗೊತ್ತಾಯ್ತಾ, ಈಕ್ವೇಶನ್ಸ್ 2 ಆಗುತ್ತೆ. ಇವಾಗ ಎಷ್ಟಾಗುತ್ತೆ ಇಂಡಿಟರ್ಮಿನೆನ್ಸಿ ಮೈನಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ, ಡಿ ಎಸ್ ಸಿ ಈಕ್ವಲ್ಸ್ 4 minus 2 equal to 2, ಗೊತ್ತಾ, 4 minus 2 equal to 2. ಸೊ ಇದಕ್ಕೆ ಏನ್ ಬರಿಬಹುದು ಅಂದ್ರೆ, ಏನಂತ ಬರಿಬಹುದು, beam is indeterminate to second degree, beam is indeterminate to second degree ಆಯ್ತಾ, indeterminate to ಸೆಕೆಂಡ್ ಡಿಗ್ರಿ ಅಂತ ಬರಿಬಹುದು, ಗೊತ್ತಾಯ್ತಾ. ತುಂಬಾ ಸಿಂಪಲ್ ಆಗಿದೆ. ಸೊ ಇದರಿಂದ ನಿಮ್ಗೆ ಏನು ಇಕ್ವೇಶನ್ಸ್ ಇಂದ ನಿಮ್ಗೆ ಏನ್ ಅರ್ಥ ಆಯ್ತು ಅಂತಂದ್ರೆ, 2 ಇಕ್ವೇಶನ್ ನೀವು ನೆನ್ಪಿಟ್ಕೊಳ್ಳಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಬರಿತೀನಿ ನೋಡಿ, ಡಿ ಎಸ್ ಸಿ ಈಕ್ವಲ್ಸ್ ಆರ್ ಇ ಮೈನಸ್ 3 ಯಾವುದಕ್ಕೆ, 2Dಗೆ. ಇನ್ನೊಂದು ಡಿ ಎಸ್ ಸಿ ಇಸ್ ಈಕ್ವಲ್ ಟು ಆರ್ ಇ ಮೈನಸ್ ಹೌ ಮಚ್ 6 ಫಾರ್ 3D. ಇವೆರಡು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ನಿಮಗೆ ಯಾವ್ದು ಹೇಳಿ, ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಆರಾಮಾಗಿ ನೀವು ಮಾಡಬಹುದು, ಗೊತ್ತಾಯ್ತಾ. ಸೊ ದಿಸ್ ಈಸ್ ಫಾರ್ ದ ಎಕ್ಸಾಂಪಲ್. ನೋಡಿ ಇವಾಗ ಒಂದು ಕೆಲಸ ಮಾಡೋಣ, ಒಂದು ಎಕ್ಸಾಂಪಲ್ ತಗೋತೀನಿ ನಾನು. ಲೆಟ್ ಸಾಲ್ವ್ ಒನ್ ಎಕ್ಸಾಂಪಲ್ so that all students can understand practically how the question will appear in the exam. ಇವಾಗ ಕ್ವಶನ್ ಯಾವ ತರ ಅಪಿಯರ್ ಆಗುತ್ತೆ ಅದನ್ನು ತುಂಬಾ ಇಂಪಾರ್ಟೆಂಟ್ ಇದೆ, ಕರೆಕ್ಟ್ ತಾನೆ. ಇವಾಗ ನೋಡಿ, ಒಂದು ನಾನು ಏನ್ ಮಾಡ್ತೀನಿ, ಒಂದು ಇಲ್ಲಿ ಬೀಮ್ ತೋತೀನಿ. ಸೊ ಈ ಕಡೆ ಫಿಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ, ಮತ್ತೆ ಈ ಕಡೆ ಪಿನ್ ಜಾಯಿಂಟೆಡ್ ಇದೆ, ಈ ತರ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ದಿಸ್ ಈಸ್ ಎ
and this is the B. One end is fixed, other end is pin or whatever it may be. Okay, pin ante ತಗೊಳ್ಳೋಣ. So ಇದ್ರದ್ದು ಏನು ಫೈಂಡ್ ಔಟ್ ಮಾಡೋದು ಇದಕ್ಕೆ? ಡಿಗ್ರಿ ಆಫ್ ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಡಿಗ್ರಿ ಆಫ್ external, find degree of external static indeterminacy. ಗೊತ್ತಾಯ್ತಾ? ಸೊ ಇದು ಇವಾಗ ನೀವು ಫೈಂಡ್ ಔಟ್ ಮಾಡಬೇಕು. ಈ ಬಿಲ್ದು ಸೇಮ್ ಎಕ್ಸಾಮ್ ಅಲ್ಲಿ ಇದೇ ತರ ಕೊಡ್ತಾರೆ, ಇಲ್ಲ ಫೇಮ್ ಕೊಡ್ತಾರೆ, ಯಾವುದೇ ಕೊಟ್ಟರು ನಿಮ್ಗೆ ಗೊತ್ತಿರ್ಬೇಕು ಫಸ್ಟ್. ಸೊ ಇದ್ರದ್ದು ಏನ್ ಬರುತ್ತೆ ಹೇಳಿ? ಫಸ್ಟ್ ಇಲ್ಲಿ ಲೋಡಿಂಗ್ ಏನೂ ಇಲ್ಲ. ಸೊ ಏನಾಗುತ್ತೆ ನೋಡಿ, ಈ ತರ ಇದೆ, ಇದು ಈ ತರ ಜಾಯಿಂಟ್ ಇದೆ, ಇಲ್ಲಿ ಜಾಯಿಂಟ್ ಇದೆ, ರೈಟ್. ಸೊ ಇಲ್ಲೊಂದು ಬರುತ್ತೆ, ಆಮೇಲೆ ಕೆಳಗಡೆ ಒಂದು ಬರುತ್ತೆ, ಇಲ್ಲಿ ಮೂವ್ಮೆಂಟ್ ಬರುತ್ತೆ, ಇಲ್ಲಿ ಮೂವ್ಮೆಂಟ್ ಬರುತ್ತೆ, ಹಾರಿಜಾಂಟಲ್ ಬರುತ್ತೆ, ವರ್ಟಿಕಲ್ ಬರುತ್ತೆ, ಕರೆಕ್ಟಾ? ಬಟ್ ಇಲ್ಲಿ ಏನಾಗುತ್ತೆ ಹೇಳಿ? ಇಲ್ಲಿ ಹಾರಿಜಾಂಟಲ್ ಬರುತ್ತೆ, ಆಮೇಲೆ ವರ್ಟಿಕಲ್ ಬರುತ್ತೆ. ಈಗ ಡಿಗ್ರಿ ಆಫ್ ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ರಿಯಾಕ್ಷನ್ಸ್ ಎಷ್ಟಾಗುತ್ತೆ? ಇಂಡಿಪೆಂಡೆಂಟ್ ರಿಯಾಕ್ಷನ್ಸ್ ಎಷ್ಟಾಗುತ್ತೆ? ಆರ್ ಈಸ್ ಈಕ್ವಲ್ ಟು 5 ಆಗುತ್ತೆ ತಾನೆ? 1 2 3 4 5, ಕರೆಕ್ಟಾ? ಅದೇ ಆರ್ ಎಷ್ಟಾಗುತ್ತೆ? ಆರ್ ಎಷ್ಟಾಗುತ್ತೆ? ಆರ್ ಎಷ್ಟಾಗುತ್ತೆ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ. ಇಲ್ಲಿ ಫಾರ್ಮುಲಾ ಇತ್ತು ತಾನೆ, 3 ಅಂತ ಬರೀತೀವಿ. ಸೊ ಡಿ ಎಸ್ ಸಿ ಈಕ್ವಲ್ಸ್ 5 ಮೈನಸ್ 3, ಅಥವಾ ಆ ಫಾರ್ಮುಲಾ ಇದೆ ತಾನೆ ನಿಮ್ಗೆ ಗೊತ್ತಿದೆ, ಆರ್ ಇ ಮೈನಸ್ 3 ಅಂತ ಬರಿಬೋದು. ಸೊ 5 ಮೈನಸ್ 3 ಈಕ್ವಲ್ಸ್ ಹೌ ಮಚ್? ಇಟ್ ಈಸ್ 2. ಸೊ ಇದನ್ನ ನಾವು ಯಾವ ತರ ಬರಿಬಹುದು? ಸೊ ದ ಗಿವನ್ ಬೀಮ್ is what? Given beam is externally ಏನು? indeterminate to second degree ಅಂತ ಬರೆಯಬೇಕಾಗುತ್ತೆ. ನೋಡಿ, ನಿಮಗೆ ಆಪ್ಷನ್ಸ್ ಅಲ್ಲಿ ಈ ತರ ಆನ್ಸರ್ ಕೊಡ್ತಾರೆ, ಈ ತರ ಕೊಡೋದಿಲ್ಲ, ಗೊತ್ತಾಯ್ತಾ? ಅವಾಗ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವು ಕಂಪ್ಲೀಟ್ ಆಗಿ ಗೊತ್ತಿದ್ರೇನೆ ನೀವು ಆನ್ಸರ್ ಮಾಡ್ಬೋದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ, ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಯಾವ ತರ ಎಕ್ಸಾಂಪಲ್ ಮತ್ತೆ ಅದರದ್ದು ಡೆಫಿನೇಷನ್ಸ್ ಏನಿದೆ, ಅದರದ್ದು ಫಾರ್ಮುಲಾಸ್ ಏನಿದೆ, ಇದು ಬಂದ್ಬಿಟ್ಟು ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಓಕೆ, ಸೊ ಇನ್ನೊಂದು ಬರುತ್ತೆ ಯಾವುದು ಅಂತಂದ್ರೆ ಇಂಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಅದನ್ನು ನೋಡ್ಬಿಡೋಣ, ರೈಟ್. ಇನ್ನೊಂದು ಬರುತ್ತೆ, ಸೆಕೆಂಡ್ ಒನ್, ಇಂಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಇದರಲ್ಲಿ ಏನೇನ್ ಬರುತ್ತೆ? ಇಂಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಅಂದ್ರೆ ಏನು? ಇದನ್ನ ನಾವು DSI ಇಂದ ಡಿನೋಟ್ ಮಾಡ್ತೀವಿ. ಡೊನೇಟ್ ಅಂತ ಇದೀನಿ, DSI ಇಂದ ಡಿನೋಟ್ ಮಾಡ್ತೀವಿ. ಓಕೆ, ಸೊ ಇಂಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ವಾಟ್ ಯು ಮೀನ್ ಬೈ ಇಂಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ? ಲೆಟ್ ಮಿ ಡಿಸ್ಕಸ್ ದಿಸ್ ಒನ್ ವಿತ್ ದ ಸಿಂಪಲ್ ಫ್ರೇಮ್. ಈ ಒಂದು ಫ್ರೇಮ್ ಇದೆಲ್ಲ ಟ್ರಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ತರದ ಒಂದು ಟ್ರಸ್ ಇದೆ, ರೈಟ್. ಸೊ ಈ ತರ ಒಂದು ಟ್ರಸ್ ಇದೆ. ಸೊ ಟ್ರಸ್ ಅಲ್ಲಿ ಏನಾಗುತ್ತೆ? ಎಲ್ಲ ಜಾಯಿಂಟ್ ಏನಾಗುತ್ತೆ ಹೇಳಿ? ಆಲ್ ಜಾಯಿಂಟ್ಸ್ ಆರ್ ಹಿಂಜ್. ಈ ಟ್ರಸ್ ಅಲ್ಲಿ ಎಲ್ಲ ಜಾಯಿಂಟ್ ಏನಾಗುತ್ತೆ ಹೇಳಿ? ಹಿಂಜ್ ಆಗಿರುತ್ತೆ. ಎಲ್ಲ ಜಾಯಿಂಟ್ಸ್ ಹಿಂಜ್ ಆಗಿರುತ್ತೆ. ಸೊ ಹಿಂಜ್ ಇದ್ದಾಗ ಏನಾಗುತ್ತೆ, ರೈಟ್? ಸೊ ಹಿಂಜ್ ಇದ್ದಾಗ ಏನಾಗುತ್ತೆ? ಲೋಡ್ ಏನ್ ಅಪ್ಲೈ ಮಾಡ್ತೀವಲ್ಲ, ಈ ಜಾಯಿಂಟ್ಸ್ ಅಲ್ಲಿ ಲೋಡ್ ಏನ್ ಅಪ್ಲೈ ಮಾಡ್ತೀವಲ್ಲ, ಇವೆಲ್ಲ ಏನಾಗುತ್ತೆ ಹೇಳಿ? ಜಾಯಿಂಟ್ಸ್ ಅಲ್ಲಿ ಅಪ್ಲೈ ಮಾಡೋದೆಲ್ಲ ಏನಾಗುತ್ತೆ ಹೇಳಿ? ಇಲ್ಲೇ ಅಪ್ಲೈ ಮಾಡ್ತೀವಿ. ಲೋಡ್ ಓನ್ಲಿ ಜಾಯಿಂಟ್ಸ್ ಅಲ್ಲಿ ಅಪ್ಲೈ ಮಾಡ್ತೀವಿ, ರೈಟ್. ಸೊ ಮೆಂಬರ್ ವೇಟ್ ಏನಿರುತ್ತೆ, ಮೆಂಬರ್ ಆಫ್ ದ ಏನಂತೀವಿ, ಸೆಲ್ಫ್ ವೇಟ್ ಆಫ್ ದಿ ಮೆಂಬರ್ಸ್, ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ, ಕರೆಕ್ಟಾ? ಸೆಲ್ಫ್ ವೇಟ್ ಆಫ್ ದಿ ಮೆಂಬರ್ಸ್ ಏನ್ ಮಾಡ್ತೀವಿ ನಾವು? ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಮತ್ತೆ ಏನಾಗುತ್ತೆ ಅವಾಗ? ಮೆಂಬರ್ ಆಫ್ ಟ್ರಸ್ ಏನಾಗುತ್ತೆ? ಓನ್ಲಿ ಎಕ್ಸೆಲ್ ಲೋಡ್ ಕ್ಯಾರಿ ಮಾಡುತ್ತೆ. ಎಕ್ಸೆಲ್ ಲೋಡ್ ಅಂದ್ರೆ ಜಸ್ಟ್ ಇದ್ರ ಮೇಲೆ ಏನ್ ಬರುತ್ತೆ ನೋಡಿ. ಸೊ ಎಕ್ಸೆಲ್ ಲೋಡ್ ವಿಲ್ ಬಿ ಕ್ಯಾರಿಡ್. ಇಲ್ಲಿ ಬರಿಲ್ಲ ಒಂದೊಂದು ಪಾಯಿಂಟ್ಸು. ಇದು ಫಸ್ಟ್ ಏನ್ ಮಾಡೋಣ, ಕೇಸ್ 1 ಅಂತ ತಗೋಣ, ಒಂದು ನಿಮಿಷ. ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ
ಕೇಸ್ 1 ಯಾವುದೇ ಹೆಸರು ಏನಂದ್ರೆ ಇದ್ರು ಪಿನ್ ಜಾಯಿಂಟೆಡ್ ಪ್ಲೇನ್ ಫ್ರೇಮ್ 2D ಟ್ರಸ್ ಗೊತ್ತಾಯ್ತಾ. ಸೊ ಇವಾಗ ಇಲ್ಲೊಂದು ಟ್ರಸ್ ನ ಡ್ರಾ ಮಾಡಿದ್ದೀನಿ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಲ್ಲಾ ಜಾಯಿಂಟ್ಸ್ ಏನಿರುತ್ತೆ ಫಸ್ಟ್ ಹಿಂಜಸ್ ಇರುತ್ತೆ. ಆಲ್ ಜಾಯಿಂಟ್ಸ್ ಹಿಂಜ್ಡ್, ಆಲ್ ಜಾಯಿಂಟ್ಸ್ ಆರ್ ಹಿಂಜ್ಡ್ ಫಸ್ಟ್ ಗೊತ್ತಾಯ್ತು. ಸೊ ಹಿಂಜ್ ಇದ್ದಾಗ ಏನಾಗುತ್ತೆ, ಎಲ್ಲ ಏನು ಲೋಡಿಂಗ್ ಇರುತ್ತೆ, ಲೋಡ್ಸ್ ಅಟ್ ಸಪೋರ್ಟ್ಸ್ ಓನ್ಲಿ, ಲೋಡ್ಸ್ ಅಟ್ ಸಪೋರ್ಟ್ಸ್, ಲೋಡ್ ಎಲ್ಲ ಸಪೋರ್ಟ್ ಮೇಲೆ ಆಗುತ್ತೆ. ಸೊ ಯಾವ್ದು ಲೋಡ್ ಇರುತ್ತೆ, ಎಕ್ಸೆಲ್ ಲೋಡ್ ಆಗುತ್ತೆ, ರೈಟ್. ಎಕ್ಸೆಲ್ ಲೋಡ್ ಅಪ್ಲೈ ಆಗುತ್ತೆ. ಎಕ್ಸೆಲ್ ಲೋಡ್ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ತುಂಬಾ ಕಷ್ಟ ಇವಾಗ. ಎಕ್ಸೆಲ್ ಲೋಡ್ ಅಪ್ಲೈ ಆಗುತ್ತೆ. ಸೊ ಸೆಲ್ಫ್ ವೇಟ್ ಆಫ್ ಮೆಂಬರ್ಸ್ ವಿಲ್ ಬಿ ನೆಗ್ಲೆಕ್ಟೆಡ್. ಇಲ್ಲಿ ಸೆಲ್ಫ್ ವೇಟ್ ಆಫ್ ದಿ ಮೆಂಬರ್ಸ್ ನ ನೆಗ್ಲೆಕ್ಟ್ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಸೆಲ್ಫ್ ವೇಟ್ ಆಫ್ ದಿ ಮೆಂಬರ್ಸ್ ನ ಏನ್ ಮಾಡ್ತಾರೆ ಹೇಳಿ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಈ ಮೆಂಬರ್ಸ್ ಏನಾಗುತ್ತೆ ಅವಾಗ ಎಕ್ಸೆಲ್ ಫೋರ್ಸ್ ಮಾಡುತ್ತೆ. ಸೊ ಎಕ್ಸೆಲ್ ಫೋರ್ಸ್ ಯಾವ್ದ್ರಲ್ಲಿ ಕ್ಯಾರಿ ಮಾಡುತ್ತೆ, ಐದರ್ ಕಂಪ್ರೆಷನ್ ಆರ್ ಇಲ್ಲಿ ನೋಡಿ ಎಕ್ಸೆಲ್ ಲೋಡ್ ಅಪ್ಲೈಡ್. ಸೊ ಲೋಡ್ ಅದನ್ನ ಯಾವ್ದ್ರಲ್ಲಿ ಫೋರ್ಸ್ ಯಾವ್ದು ಬರುತ್ತೆ, ಓನ್ಲಿ ಎಕ್ಸೆಲ್ ಫೋರ್ಸ್, ಸಾರಿ ಇದು ಎಕ್ಸೆಲ್ ಫೋರ್ಸ್ ಆಗುತ್ತೆ, ಇದು ಇಲ್ಲಿ ಕಟ್ ಮಾಡ್ತೀನಿ. ಎಕ್ಸೆಲ್ ಫೋರ್ಸ್ either in compression or tension, either in compression or tension, ಗೊತ್ತಾಯ್ತಾ. ಕಂಪ್ರೆಷನ್ ಆರ್ ಟೆನ್ಷನ್ ಅಲ್ಲಿ ಅಪ್ಲೈ ಮಾಡ್ಬೋದು ನೋಡಿ. ಈ ತರ ನೀವು ಲೋಡ್ ಇಲ್ಲಿ ಅಪ್ಲೈ ಮಾಡಿದಾಗ, ರೈಟ್, ಈ ತರ ಲೋಡ್ ಅಪ್ಲೈ ಮಾಡಿದಾಗ ಆ ಫೋರ್ಸ್ ಎಕ್ಸೆಲ್ ಫೋರ್ಸ್ ಕಂಪ್ರೆಷನ್ ಅಲ್ಲಿ ಇರುತ್ತೆ, ಇಲ್ಲ ಅಂದ್ರೆ ಟೆನ್ಷನ್ ಅಲ್ಲೇ ಇರುತ್ತೆ, ರೈಟ್. ಸೊ ಆಮೇಲೆ ಏನಾಗುತ್ತೆ ಅಂತಂದ್ರೆ ಟೆನ್ಷನ್ ಎಲ್ಲ ಆದ್ಮೇಲೆ ಮೆಂಬರ್ಸ್ ಏನಿರುತ್ತೆ ನೋಡಿ, ನಂಬರ್ ಆಫ್ ಮೆಂಬರ್ಸ್ ಏನಿರುತ್ತೆ, ನಂಬರ್ ಆಫ್ ಮೆಂಬರ್ಸ್ ಏನಾಗುತ್ತೆ ಅದನ್ನ ನಾವು ಎಂ ಇಂದ ಫೈಂಡ್ ಔಟ್ ಮಾಡ್ತೀವಿ. ಎಂ ಅಂತ ನಾನು ಏನ್ ಮಾಡ್ತೀನಿ, ಅದನ್ನ ಇದು ಮಾಡ್ತೀನಿ, ಡಿನೋಟ್ ಮಾಡ್ತೀನಿ, ರೈಟ್. ಸೊ ಆಮೇಲೆ ಏನಾಗುತ್ತೆ, ಎಂ ಅಂದ್ರೆ ಏನಾಗುತ್ತೆ ಹೇಳಿ, ಇವೆಲ್ಲ ಏನಾಗುತ್ತೆ ಇಂಟರ್ನಲ್ ಮೆಂಬರ್ಸ್, ಟೋಟಲ್ ಮೆಂಬರ್ಸ್ ಆಗುತ್ತೆ, ರೈಟ್. ಸೊ ಎಕ್ಸೆಲ್ ಫೋರ್ಸ್ ಇದರಲ್ಲೂ ಇದನ್ನ ಕೌಂಟ್ ಮಾಡ್ತೀವಿ. ಮತ್ ಅದೇ ಏನಾಗುತ್ತೆ ಆಮೇಲೆ ಎಲ್ಲಾ ಜಾಯಿಂಟ್ ಅಲ್ಲಿ ಏನಾಗುತ್ತೆ, ಎರಡು ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಬರುತ್ತೆ, ರೈಟ್. ಇವೆಲ್ಲ ಜಾಯಿಂಟ್ಸ್ ಅಲ್ಲಿ ಇವೇನ್ ಜಾಯಿಂಟ್ಸ್ ಇರ್ತಲ್ಲ, ಸೊ ಇನ್ ಆಲ್ ಜಾಯಿಂಟ್ಸ್ ಟೂ ಇಕ್ವಿಲಿಬ್ರಿಯಂ ಕಂಡೀಷನ್ಸ್, ಗೊತ್ತಾಯ್ತಾ, ಎರಡು ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ಸ್ ನ ಬಿಡಿಸಿ ಹೇಳ್ತಾ ಇರೋದು, ಗೊತ್ತಾಯ್ತಾ. ಪಾಯಿಂಟ್ಸ್ ನ ಬಿಡಿಸಿ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಏನ್ ನಾನು ಅದು ಬಗ್ಗೆ ಹೇಳ್ತಾ ಇದೀನಲ್ಲ ಅದರದ್ದು ಪಾಯಿಂಟ್ಸ್ ಇಲ್ಲಿ ಬರಿತಾ ಇದ್ದೀನಿ, ರೈಟ್. ಸೊ ಟೂ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಆಗುತ್ತೆ. ಅವು ಯಾವ್ಯಾವ ಅಂದ್ರೆ ಸಮೇಷನ್ ಆಫ್ ಎಫ್ ಎಕ್ಸ್ ಈಕ್ವಲ್ಸ್ ಟು 0 ಅಂಡ್ ಸಮೇಷನ್ ಆಫ್ ಎಫ್ ವೈ ಈಕ್ವಲ್ ಟು 0. ಇವು ಎರಡು ಇಕ್ವೇಶನ್ಸ್ ಬರುತ್ತೆ, ರೈಟ್. ಸೊ ನಂಬರ್ ಆಫ್ ಜಾಯಿಂಟ್ಸ್ ನ ನಾವು ಏನಂತೀವಿ, ನಂಬರ್ ಆಫ್ ಜಾಯಿಂಟ್ ವಿ ಡಿನೋಟೆಡ್ ಬೈ ಜೆ, ರೈಟ್. ನಂಬರ್ ಆಫ್ ಜಾಯಿಂಟ್ ನ ಜೆ ಇಂದ ಡಿನೋಟ್ ಮಾಡ್ತೀವಿ. ಸೊ ಟೋಟಲ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಎಷ್ಟಿದೆ, ಟೋಟಲ್ ಇಕ್ವಿಲಿಬ್ರಿಯಂ ಕಂಡೀಷನ್ ಏನಾಗುತ್ತೆ, ಟೋಟಲ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಏನಾಗುತ್ತೆ, ರೈಟ್. ಎಲ್ಲ ಜಾಯಿಂಟ್ ಅಲ್ಲಿ ಎಷ್ಟಾಗುತ್ತೆ, 2 ಇಂಟು ಜೆ ಆಗುತ್ತೆ, ರೈಟ್. 2 ಇಂಟು ಜೆ ಆಗುತ್ತೆ. ಸೊ ಅದರಲ್ಲಿ 2J ಏನಾಗುತ್ತೆ, ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಇದೆ. ಮತ್ತೆ 3 ಈಕ್ವೇಶನ್ಸ್ ಏನಾಗುತ್ತೆ, ಇನ್ನು 3 ಈಕ್ವೇಶನ್ಸ್ ಬರುತ್ತೆ ತಾನೆ. ಸೊ 3 ಈಕ್ವೇಶನ್ಸ್ ಕಾಣಿಸ್ತಾ ಇದೆಯಲ್ಲ, 3 ಈಕ್ವೇಶನ್ಸ್ ಆರ್ ವಾಟ್ ಏನಾಗುತ್ತೆ, 3 ಈಕ್ವೇಶನ್ಸ್ ಡಿಟರ್ಮಿನೇಟ್ ಎಕ್ಸ್ಟರ್ನಲ್ ಸಪೋರ್ಟ್ ಆಗುತ್ತೆ,
ಗೊತ್ತಾಯ್ತಾ? ಇದರಲ್ಲಿ ಡಿಟರ್ಮಿನೆಂಟ್ ಎಕ್ಸ್ಟರ್ನಲ್ ಸಪೋರ್ಟ್ ಆಗುತ್ತೆ, ಸಪೋರ್ಟ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಇವಾಗ ಅವೈಲೇಬಲ್ ಇಕ್ವೇಶನ್ಸ್ ಟು ಡಿಟರ್ಮೈನ್ ನಾವು ಟೋಟಲ್ ಇಂಟರ್ನಲ್ ರಿಯಾಕ್ಷನ್ಸ್ ಟು ಬಿ ಎಷ್ಟಾಗುತ್ತೆ ಆಯ್ತಾ, ಇಕ್ವಿಲಿಬ್ರಿಯಂ ಕಂಡೀಷನ್ಸ್ಗೆ ಎಷ್ಟಾಗುತ್ತೆ, ನೆಟ್ ಅವೈಲೇಬಲ್ ಇಲ್ಲಿ ಬರೀತೀನಿ ನೋಡಿ, ನೆಟ್ ಅವೈಲೇಬಲ್ ಇಕ್ವೇಶನ್ಸ್ ಟು determine internal reaction ಎಷ್ಟಾಗುತ್ತೆ ಅದು ಅಂದ್ರೆ 2j-3 ಆಗುತ್ತೆ. ಕರೆಕ್ಟಾ? ಸೊ ಇವಾಗ ಫೈನಲ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬರಿತೀನಿ ನೋಡಿ, ಇವಾಗ DSI ಇಂಟರ್ನಲ್ ಬಗ್ಗೆ ನಾವು ಹೇಳಿದಾಗ ಟೋಟಲ್ ನಂಬರ್ ಆಫ್ ಇಂಟರ್ನಲ್ ರಿಯಾಕ್ಷನ್ ಮೈನಸ್ ಅವೈಲೇಬಲ್ ಇಕ್ವೇಶನ್ of equilibrium, available equation of equilibrium. So ಇದನ್ನ ನಾವು DSI equals m minus 2j-3, right? m ಏನಿತ್ತು ಇಲ್ಲಿ ಬರ್ದಿದ್ದೀನಿ ಆಲ್ರೆಡಿ, m ಏನಿತ್ತು ಇಲ್ಲಿ ನಂಬರ್ ಆಫ್ ದಿ ಮೆಂಬರ್ಸ್, ರೈಟ್? 2j-3 ಏನಿದೆ ಅವೈಲೇಬಲ್ ಇಕ್ವೇಶನ್ಸ್ ಆಫ್ ದಿ ಇಕ್ವಿಲಿಬ್ರಿಯಂ, ರೈಟ್? ಸೊ ಇವಾಗ ನೋಡಿ, ಸೊ ಇದು ಎಲ್ಲರೂ ನೆನ್ಪಿಡ್ಬೇಕಾಗುತ್ತೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಇವಾಗ ವ್ಯಾಲ್ಯೂ ನನಗೆ DSI ವ್ಯಾಲ್ಯೂ ಆಯ್ತಾ, DSI ನಥಿಂಗ್ ಬಟ್ ಇಂಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ವ್ಯಾಲ್ಯೂ ನನಗೆ 0 ಬಂದ್ರೆ ಇದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಅದನ್ನ ಏನಂತೀವಿ, ಟ್ರಸ್ ಈಸ್, ಆ ಟ್ರಸ್ ಏನಾಗುತ್ತೆ ಇಂಟರ್ನಲಿ ಡಿಟರ್ಮಿನೇಟ್ ಆಗುತ್ತೆ, ಇಂಟರ್ನಲಿ ಡಿಟರ್ಮಿನೇಟ್ ಆಗುತ್ತೆ. ಸೊ ಅದನ್ನ ನಾವು ಪರ್ಫೆಕ್ಟ್ ಟ್ರಸ್ ಅಂತ ಅನ್ಬೋದು, ಪರ್ಫೆಕ್ಟ್ ಟ್ರಸ್. ಸೊ ಅದನ್ನ ನಾವು ಪರ್ಫೆಕ್ಟ್ ಟ್ರಸ್ ಅಂತಾನು ಅನ್ಬೋದು ಆಯ್ತಾ? ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಇನ್ನೊಂದು ಬರುತ್ತೆ, ಇಂಟರ್ನಲ್ ಮೋರ್ ದೆನ್ 0 ಇದ್ರೆ, ಇಂಟರ್ನಲ್ ಸ್ಟ್ಯಾಟಿಕ್ ಡಿಟರ್ಮಿನೆನ್ಸಿ ಇಸ್ ಮೋರ್ ದೆನ್ 0, ಅದನ್ನ ನಾವು ಏನ್ ಕರಿತೀವಿ, ಅದನ್ನ ನಾವು ಇಂಟರ್ನಲಿ ಇಂಡಿಟರ್ಮಿನೇಟ್ ಅಂಡ್ ಓವರ್ ಸ್ಟಿಫ್, ಇಂಟರ್ನಲಿ ಓವರ್ ಡಿಟರ್ಮಿನೇಟ್ ಅಂಡ್ ಓವರ್ ಸ್ಟಿಫ್. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ನೀವು ನೆನ್ಪಿಡ್ಬೇಕಾಗುತ್ತೆ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇದೇ ತರ ಕೊಡ್ತಾರೆ, ಈ ತರ ಇದ್ರೆ ಯಾವ್ದು ಬರುತ್ತೆ, ಈ ತರ ಇದ್ರೆ ಯಾವ್ದು ಬರುತ್ತೆ ಅಂತ. ಈಗ DSI ಇನ್ನೊಂದು ಕಂಡೀಷನ್ ಬರುತ್ತೆ, ಲೆಸ್ ದೆನ್ 0 ಇದ್ದಾಗ ಏನಾಗುತ್ತೆ, ಅದೇನಾಗುತ್ತೆ, ಇಂಟರ್ನಲಿ ಡಿಫಿಶಿಯೇಟ್ and geometrically unstable. ಗೊತ್ತಾಯ್ತಾ? ಸೊ ಇವು 3 ಪಾಯಿಂಟ್ ಇಂಪಾರ್ಟೆಂಟ್ ಇದೆ, ಇವು 3 ಪಾಯಿಂಟ್ ನೆನ್ಪಿಡ್ಬೇಕಾಗುತ್ತೆ. ಇದು ಕೇಸ್ 1 ಅಂದ್ರೆ ಇದು ಯಾವ ಜಾಯಿಂಟ್ ಇದ್ದಾಗ, ಪಿನ್ ಜಾಯಿಂಟೆಡ್ ಪ್ಲೇನ್ ಫ್ರೇಮ್ ಇದ್ದಾಗ. ಈಗ ಇನ್ನೊಂದು ಬರುತ್ತೆ, ಇನ್ನೊಂದು ಸೆಕೆಂಡ್ ಕೇಸ್ ಅಂತ ತಗೋತೀನಿ ಇವಾಗ, ಕೇಸ್ 2 ನೋಡಿ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಇದೆ. ಸಪೋರ್ಟ್ಸ್ ಇಲ್ಲೇ ನೀವು ಎಲ್ಲ ಕಲ್ತ್ಬಿಟ್ರೆ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಜಾಸ್ತಿ ಟೈಮ್ ಇದು ಆಗೋದಿಲ್ಲ. ಸೊ ಇಲ್ಲೇ ಕಲ್ತ್ಬಿಡೋಣಲ್ಲ, 3D ಟ್ರಸ್ ಅಂತ ಬಂದ್ರೆ, ಸೊ ಅದನ್ನು ಯಾವ್ದಿರುತ್ತೆ, ಪಿನ್ ಜಾಯಿಂಟೆಡ್ ಇದೆ ಅಂತ ತಿಳ್ಕೊಳ್ಳೋಣ. ಪಿನ್ ಜಾಯಿಂಟೆಡ್ ಸ್ಪೇಸ್ ಫ್ರೇಮ್ ಅಂತ ಬಂತ ತಿಳ್ಕೊಳ್ಳಿ. ಸೊ ಇದರಲ್ಲಿ ಏನಾಗುತ್ತೆ ನೋಡಿ, ಇಲ್ಲೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ತಿಳ್ಕೊಳ್ಳಿ, ಇದರಲ್ಲಿ ಪಿನ್ ಜಾಯಿಂಟೆಡ್ ಸ್ಪೇಸ್ ಫ್ರೇಮ್ ಅಂತ ಬರುತ್ತೆ ನೋಡಿ. ಸೊ ಇದು 3D ಟ್ರಸ್ ಇದೆ ತಾನೆ.
ಸೊ ಇದರಲ್ಲಿ ಎಷ್ಟಿರುತ್ತೆ, ಹ್ಯಾವಿಂಗ್ ಎಷ್ಟು ಫೋರ್ಸಸ್ ಇರುತ್ತೆ ಇದರಲ್ಲಿ, 1 ಇಂಟರ್ನಲ್ ಫೋರ್ಸ್ ಇರುತ್ತೆ, 1 ಇಂಟರ್ನಲ್ ಏನಿರುತ್ತೆ, ಇಂಟರ್ನಲ್ ಫೋರ್ಸ್ ಇರುತ್ತೆ ಆಯ್ತಾ. ಅದು ಯಾವುದು, ಎಕ್ಸೆಲ್ ಫೋರ್ಸ್ ಅಂತ ಅಂತೀವಿ, ಅದೇ ದಟ್ ಈಸ್ ಎಕ್ಸೆಲ್ ಫೋರ್ಸ್. ಎಕ್ಸೆಲ್ ಫೋರ್ಸ್ ಅಂತ ಗೊತ್ತಿದೆ ನಿಮಗೆ, ಎಕ್ಸೆಲ್ ಫೋರ್ಸ್ ಅಂತ. ಬಟ್ ಜಾಯಿಂಟ್ ಅಲ್ಲಿ ಇವಾಗ ಈ ತರದೊಂದು ಟ್ರಸ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಈ ಜಾಯಿಂಟ್ ಅಲ್ಲಿ ಇವೇನ್ ಜಾಯಿಂಟ್ಸ್ ಇರುತ್ತೆ ನೋಡಿ, ಆ ಜಾಯಿಂಟ್ ಅಲ್ಲಿ ಏನಿರುತ್ತೆ ಹೇಳಿ, ಕಂಡೀಷನ್ಸ್ ಆಫ್ ಇಕ್ವಿಲಿಬ್ರಿಯಂ ಏನಿರುತ್ತೆ, at joint condition of equilibrium is what, summation of fx equal to 0 and summation of fy equal to 0, is it right, and the summation of fz equals to 0, correct. So the total equilibrium, ಇವಾಗ ಟೋಟಲ್ ಈಕ್ವಿಲಿಬ್ರಿಯಂ ಕಂಡೀಷನ್ಸ್, ಟೋಟಲ್ ಈಕ್ವಿಲಿಬ್ರಿಯಂ ಅಟ್ ಜೆ ಅಂದ್ರೆ ನಂಬರ್ ಆಫ್ ಜಾಯಿಂಟ್ಸ್, ರೈಟ್, ಎಷ್ಟಾಗುತ್ತೆ, ಈಸ್ 3j ಆಯ್ತಾ, 3 ಟೈಮ್ಸ್ ಆಫ್ ಜೆ ಆಗುತ್ತೆ. ಸೊ ಅದರಲ್ಲಿ 3j ಏನಿದೆ, ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ಇದೆ. ಬಟ್ 6 ಕಂಡೀಷನ್ಸ್ ಅಲ್ಲೂ ಯೂಸ್ ಮಾಡ್ತಾರೆ ಎಕ್ಸ್ಟರ್ನಲ್ ಸಪೋರ್ಟ್ ರಿಯಾಕ್ಷನ್ಸ್ಗೆ, ಗೊತ್ತಾಯ್ತಾ, 6 ಕಂಡೀಷನ್ ಯೂಸ್ ಮಾಡ್ತಾರೆ ತಾನೆ. ಸೊ ಇದಕ್ಕೆ ಫೈನಲ್ ಫಾರ್ಮುಲಾ ಇಲ್ಲಿ ಬರಿತೀನಿ ನೋಡಿ, ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. DSI ಈಕ್ವಲ್ಸ್ ಟು, ರೈಟ್, ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಇಂಟರ್ನಲ್ ರಿಯಾಕ್ಷನ್, ಟೋಟಲ್ ನಂಬರ್ ಆಫ್ ಇಂಟರ್ನಲ್ ರಿಯಾಕ್ಷನ್ ಎಷ್ಟಿದೆ, ಇಂಟರ್ನಲ್ ರಿಯಾಕ್ಷನ್ ಮೈನಸ್ ಆಫ್ ಅವೈಲೇಬಲ್ ಈಕ್ವೇಶನ್ ಆಫ್ ಈಕ್ವಿಲಿಬ್ರಿಯಂ, ಗೊತ್ತಾಯ್ತಾ. ಸೊ ಇದು ಎಷ್ಟಾಗುತ್ತೆ ಇವಾಗ, ಸೊ ಇದು ಬಂದ್ಬಿಟ್ಟು m ಮೈನಸ್ ಆಫ್ 3j ಮೈನಸ್ 6 ಆಗುತ್ತೆ, ರೈಟ್. ಸೊ m ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಮೆಂಬರ್ಸ್, ನಿಮ್ಗೆ ಗೊತ್ತಾಗಬೇಕಂತ ಎಲ್ಲ ಡೀಟೇಲ್ ಆಗಿ ಬರಿತಾ ಇದ್ದೀನಿ ನೋಡಿ. ಯಾಕಂದ್ರೆ ಈಗ ಫಸ್ಟ್ ಒಂದ್ ಕಡೆಯಿಂದ ಎಲ್ಲರೂ ಯಾರಾದ್ರೂ ನೋಡ್ಕೊಂಡು ಬಂದ್ರು ಅವ್ರಿಗೆ ಎಲ್ಲ ಡೀಟೇಲ್ ಆಗಿ ಅರ್ಥ ಆಗಬೇಕು. ಜೆ ಅಂದ್ರೆ ಟೋಟಲ್ ನಂಬರ್ ಆಫ್ ಜಾಯಿಂಟ್ಸ್, ಗೊತ್ತಾಯ್ತಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಈ ಫಾರ್ಮುಲಾ ಸ್ವಲ್ಪ ನೆನಪಿಟ್ಕೋಬೇಕಾಗುತ್ತೆ ನೀವು. ಓಕೆ, ಸೊ ಇದು ಬಂದ್ಬಿಟ್ಟು 3D ಟ್ರಸ್ ಪಿನ್ ಜಾಯಿಂಟೆಡ್ ಸ್ಪೇಸ್ ಫ್ರೇಮ್ ಇದ್ದಾಗ, ರೈಟ್. ಇನ್ನೂ ಒಂದು ಕೇಸ್ ಬರುತ್ತೆ, ಇನ್ನೂ ಒಂದು ಕೇಸ್ ಅಂತ ಅನ್ನೋಕ್ಕಾಗಲ್ಲ, ಇದು ಏನಂದ್ರೆ ಕಂಡೀಷನ್ ಬರುತ್ತೆ. ಆ ಕಂಡೀಷನ್ ಯಾವುದು ಅಂದ್ರೆ 2D ಮತ್ತೆ 3D ರಿಜಿಡ್ ಫ್ರೇಮ್ ಇದ್ದಾಗ, 2D ಅಂಡ್ 3D ರಿಜಿಡ್ ಫ್ರೇಮ್ ಇದ್ದಾಗ ಯಾವ ತರ ಮಾಡಬೇಕು ನೋಡಿ. ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಏನಿದೆ ಅಂತ ಇವಾಗ ಹೇಳ್ತೀನಿ ನೋಡಿ. ಸೊ 2D ಮತ್ತೆ 3D ರಿಜಿಡ್ ಫ್ರೇಮ್ ಅಂದ್ರೆ ಏನಾಗುತ್ತೆ ಅಂದ್ರೆ ಇದರಲ್ಲಿ ಇಂಡಿಟರ್ಮಿನೆನ್ಸಿ ಇರೋದಿಲ್ಲ, ರೈಟ್. ಅವಾಗ ಇದು ಏನಾಗುತ್ತೆ ಹೇಳಿ, ಇದು ಇಂಡಿಟರ್ಮಿನೆನ್ಸಿ ಈ ತರ ಹೋಗ್ಬಿಡುತ್ತೆ, ಈ ತರ, ರೈಟ್. ಸೊ ಅವಾಗ ಏನಾಗುತ್ತೆ, ಇದು ಇಂಟರ್ನಲ್ ಇಂಡಿಟರ್ಮಿನೆನ್ಸಿ ಏನ್ ಮಾಡುತ್ತೆ, ಒಂದು ರೂಲ್ಸ್ ಫಾಲೋ ಮಾಡುತ್ತೆ. ಎಕ್ಸ್ಟರ್ನಲ್ ಇಲ್ದಾಗ ಇಂಟರ್ನಲ್ ಸ್ವಲ್ಪ ರೂಲ್ಸ್ ಫಾಲೋ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ, ಇದನ್ನ ನಾ ಇರೇಸ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಒಂದು ಪ್ಲೇನ್ ಫ್ರೇಮ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಇದೊಂದು ಜಾಯಿಂಟು, ಇದೊಂದು ಜಾಯಿಂಟು, ಇದೊಂದು ಜಾಯಿಂಟು, ಇದೊಂದು ಜಾಯಿಂಟು, ಇಲ್ಲೊಂದು ಜಾಯಿಂಟ್ ಇದೆ, ಇಲ್ಲೊಂದು ಈ ತರ ಬೀಮ್ ಇದೆ, ಎಲ್ಲ ಏನೋ ಒಂದಿದೆ ಅಂತ. ಸೊ ಇಲ್ಲಿ ಏನು ಮಾಡಕ್ ಬರೋದಿಲ್ಲ ಅಂತಂದ್ರೆ ಸ್ವಲ್ಪ ರೂಲ್ಸ್ ಇದೆ, ಥಂಬ್ ರೂಲ್ ಇದೆ. ಫಸ್ಟ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಇಂಟರ್ನಲ್ ಇಂಡಿಟರ್ಮಿನೆನ್ಸಿ ಯಾವುದೇ ಇಲ್ಲ, ಇಫ್ ಇಂಟರ್ನಲ್ ಇಂಡಿಟರ್ಮಿನೆನ್ಸಿ ವಿಲ್ ನಾಟ್ ಎಕ್ಸಿಟ್, ಗೊತ್ತಾಯ್ತಾ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇಂಟರ್ನಲ್ ಇಂಡಿಟರ್ಮಿನೆನ್ಸಿಯಲ್ಲಿ ಸ್ವಲ್ಪ ಫಾರ್ಮುಲಾ, ಈ ರೂಲ್ಸ್ ಥಂಬ್ ರೂಲ್ ಯೂಸ್ ಮಾಡ್ತಾರೆ. ಥಂಬ್ ರೂಲ್ ಅಲ್ಲಿ ಏನಿದೆ ಅಂತಂದ್ರೆ ನೋಡಿ, ಒಂದು ಸ್ಟ್ರಕ್ಚರ್ ನ ನೀವು ಡೈರೆಕ್ಟ್ ಆಗಿ ಅದನ್ನ ಡಿವೈಡ್ ಮಾಡಕ್ಕಾಗಲ್ಲ, ಕಟ್ ಮಾಡಕ್ಕಾಗಲ್ಲ, ಈ ತರ, ರೈಟ್. ಕಟ್ ಮಾಡಕ್ ಆಗಲ್ಲ, ಇಂಟರ್ನಲ್ಲಿ ಅದನ್ನ ಕಟ್ ಮಾಡಕ್ ಆಗಲ್ಲ, ರೈಟ್. ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ನೀವು ಎಕ್ಸಾಕ್ಟ್ಲಿ ಅದನ್ನ
ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಕಟ್ ಮಾಡೋಕ್ಕಾಗಲ್ಲ, ಸ್ಪ್ಲಿಟ್ ಮಾಡ್ಬೇಕಂದ್ರೆ ಈಕ್ವಲ್ ಪೋರ್ಷನ್ ಅಲ್ಲಿ ಕಟಿಂಗ್ ಮಾಡಬೇಕು, ಈಕ್ವಲ್ ಪೋರ್ಷನ್ ಅಲ್ಲಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಅವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದೊಂದು ಥಂಬ್ ರೂಲ್ ಇದೆ, ಆಯ್ತಾ. ಸೊ ಇಲ್ಲಿ ಬರೀತೀನಿ ನೋಡಿ, ಇಫ್ ಸ್ಟ್ರಕ್ಚರ್ is internally indeterminate, structure internally indeterminate, right? Determinate, internally determinate, ಗೊತ್ತಾಯ್ತಾ? then it is impossible to make a cut anywhere in the structure without splitting the structure, without splitting the structure into two free bodies, ಗೊತ್ತಾಯ್ತಾ? ಈ ಪಾಯಿಂಟ್ ಚೆನ್ನಾಗಿ ನೋಡ್ಕೊಳ್ಳಿ ಒಂದ್ಸಲ. ಇಂಟರ್ನಲಿ ಡಿಟರ್ಮಿನೇಟ್ ಇದ್ದಾಗ ಇಂಪಾಸಿಬಲ್ ಆಗುತ್ತೆ ಮೇಕ್ ಎ ಕಟ್ ಎನಿವೇರ್ ಇನ್ ಸ್ಟ್ರಕ್ಚರ್ ವಿತೌಟ್ ಸ್ಪ್ಲಿಟ್ಟಿಂಗ್ ದ ಸ್ಟ್ರಕ್ಚರ್ ಇಂಟು ಟೂ ಫ್ರೀ ಬಾಡೀಸ್. ಇದನ್ನ ಕಟ್ ಮಾಡಿದಾಗ ಅದು ಎರಡು ಫ್ರೀ ಬಾಡೀಸ್ ಆಗಿ ಆಕ್ಟ್ ಮಾಡಬೇಕು, ಅವಾಗ ಕಟಿಂಗ್ ಮಾಡಬಹುದು ನೀವು, ರೈಟ್. ಸೊ ಇನ್ನೊಂದು ಪಾಯಿಂಟ್ ಏನ್ ಹೇಳುತ್ತೆ, ಇಂಟರ್ನಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್ ಇದ್ದಾಗ, ರೈಟ್, ಅದನ್ನ ಎಲ್ಲಿ ಏನಂತೀವಿ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಟರ್ನಲಿ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ ಇದೆ, ಆಯ್ತಾ. ಈಗ ಇದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಾನು ಇನ್ನೊಂದು ಡ್ರಾ ಮಾಡ್ತೀನಿ. ಇದೊಂದು ಫ್ರೇಮ್ ಇದೆ, ರೈಟ್. ಸೊ ಇಲ್ಲೊಂದು ಫ್ರೇಮ್, ಇದೊಂದು ಈ ತರ ಡ್ರಾ ಮಾಡಿ, ಇದು ಮೆಂಬರ್ ಇದೆ. ಸೊ ಇದು ಇವಾಗ ಏನಿದೆ ಅಂತ ತಿಳ್ಕೊತೀನಿ, ಇದು ಇಂಟರ್ನಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್ ಇದೆ ಅಂತ ನಾನು ಇದು ಹೇಳ್ತಾ ಇರೋದು, ರೈಟ್. ಸೊ ಇದ್ರೊಳಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಒಂದ್ ಕಡೆಯಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದೇ ಕಡೆಯಿಂದ ನೀವು ಬಂದು ಜಾಯ್ನ್ ಆಗೋಕ್ಕೆ ಏನ್ ಹೇಳಿ ಒಂದು ಪಾತ್ ಸಿಗೋದಿಲ್ಲ, ರೀಟ್ರೇಸಿಂಗ್ ಪಾತ್. ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟು ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ರೀಟ್ರೇಸಿಂಗ್ ಪಾತ್ ಸಿಗೋದಿಲ್ಲ. ಅದರಲ್ಲಿ ಏನಾಗುತ್ತೆ ಹೇಳಿ. ಸೊ ಇದರಿಂದ ಒಂದ್ ಮೀನಿಂಗ್ ಏನಂದ್ರೆ, ಇದು ಇಂಟರ್ನಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್ ಏನಂದ್ರೆ ಒಂದು ಸೈಕ್ಲಿಕ್ ಲೂಪ್ ಇರೋದಿಲ್ಲ. ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದೀರಾ ಮತ್ತೆ ಯಾವ ತರ ಎಂಡ್ ಎಲ್ಲ ಆಗ್ಬೇಕು, ಇಲ್ಲ ಎಂಡ್ ಮಾಡೋದಿದೆ ಯಾವ ತರ ಮಾಡ್ಬೇಕು, ಇದು ನಿಮಗೆ ಮಾಡೋಕ್ ಬರೋದಿಲ್ಲ, ಗೊತ್ತಾಯ್ತಾ. ಅದು ಯಾವ್ದ್ರಲ್ಲಿ, ಇನ್ ಕೇಸ್ ಆಫ್ ಇಂಟರ್ನಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್, ಇಫ್ ದಟ್ ಸ್ಟ್ರಕ್ಚರ್ ಈಸ್ ಹ್ಯಾವಿಂಗ್ 2D or 3D ರಿಜಿಡ್ ಫ್ರೇಮ್, ಗೊತ್ತಾಯ್ತಾ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೆಗ್ಲೆಕ್ಟ್ ಮಾಡಬೇಡಿ. ನಾನು ಇಲ್ಲಿ ಬರೀತೇನೆ ನೋಡಿ. ಸೊ ಇನ್ ಕೇಸ್ ಆಫ್ ಇಂಟರ್ನಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್, ಏನಾಗುತ್ತೆ, internally determinate structure, it is impossible to return back at the same point without retracing the path, ಗೊತ್ತಾಯ್ತಾ. retracing the path ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ಲರೂ ನೆನಪಿಟ್ಕೊಳ್ಳಿ. ಇಟ್ ಮೀನ್ ವಾಟ್? ಇಟ್ ಮೀನ್ internally determinate structure do not have any
ಡೂ ನಾಟ್ ಹ್ಯಾವ್ ಎನಿ ಸೈಕ್ಲಿಕ್ ಲೂಪ್. ಗೊತ್ತಾಯ್ತಾ? ಸೈಕ್ಲಿಕ್ ಲೂಪ್ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು, ಸೈಕ್ಲಿಕ್ ಲೂಪ್. ಓಕೆ, ಸೊ ಇವಾಗ ಇದು ಆಯ್ತು. ಇವಾಗ ಇನ್ನೊಂದು ಏನಂದ್ರೆ 2 ಡೈಮೆನ್ಷನಲ್ 2D ರಿಜಿಡ್ ಫ್ರೇಮ್ ಇದ್ದಾಗ, ರೈಟ್, ಈಚ್ ಮೆಂಬರ್ ಏನಾಗುತ್ತೆ, 2 ಡೈಮೆನ್ಷನ್ ಇದೆ ಅಂತ ತಿಳ್ಕೊಳ್ಳಿ, 2D ಇದೆ, ರೈಟ್. ಅದರಲ್ಲಿ 3 ಇಂಟರ್ನಲ್ ಫೋರ್ಸಸ್ ಇರುತ್ತೆ. ಯಾವ್ದಾದಿರುತ್ತೆ RX, RY, RZ ಅಂತ ತಿಳ್ಕೊಳ್ಳೋಣ, ರೈಟ್. RZ ಅಂತ ತಿಳ್ಕೊಳ್ಳಿ, M ಅಂತ ತಿಳ್ಕೊಳ್ಳೋಣ. ಬಟ್ ಇನ್ 2D ಅದರಲ್ಲಿ ಏನಾಗುತ್ತೆ, 3D ಅಲ್ಲಿ ಏನಾಗುತ್ತೆ ಹೇಳಿ, ಇದರಲ್ಲಿ ಎಷ್ಟಿರುತ್ತೆ, R ಇರುತ್ತೆ ತಾನೆ, ಆಯ್ತಾ? R ಇರುತ್ತೆ, ಯಾವ್ದಾವ್ದು ಇರುತ್ತೆ, R ನಿಮ್ಗೆ ಗೊತ್ತಿದೆ ಆಲ್ರೆಡಿ, ರೈಟ್. RX, RY, RZ, RX, RY, RZ, MX, MZ, ಆಯ್ತಾ? MY ಇಟ್ಕೊಳ್ಳಿ, ರೈಟ್, ಮೂವ್ಮೆಂಟ್. ಸೊ ಇದರಿಂದ ಏನ್ ಗೊತ್ತಾಗುತ್ತೆ, ರೈಟ್, ಲೂಪ್ ಅಂತ 2D ಅಲ್ಲಿ ಬಂದಾಗ ಏನಾಗುತ್ತೆ ಹೇಳಿ, ಇಂಟರ್ನಲ್ ಇಂಡಿಟರ್ಮಿನೆನ್ಸಿ ಏನಾಗುತ್ತೆ, 3D ಅಲ್ಲಿ ಎಷ್ಟಾಗುತ್ತೆ, 2D ಅಲ್ಲಿ ಎಷ್ಟಾಗುತ್ತೆ ಇವಾಗ. ಸೊ 2D ಅಲ್ಲಿ ಎಷ್ಟಾಗುತ್ತೆ, 3 ಲೂಪ್ 3 ಆಗುತ್ತೆ, ಅದೇ 3D ಅಲ್ಲಿ 6 ಆಗುತ್ತೆ ಲೂಪ್. ಸೊ ಇದನ್ನ ನಾನು ಲೂಪ್ ಅಂತ ಅಂತೀವಿ, ಗೊತ್ತಾಯ್ತಾ? ಇದನ್ನೇ ನಾವು ಲೂಪ್ ಅಂತ ಅಂತೀವಿ. ಸೊ ಈಗ ಓವರ್ ಆಲ್ ಇದ್ರದ್ದು ಫೈನಲ್ ಜಜ್ಮೆಂಟ್, ಮತ್ತೆ ನೋಡಿ ಜಜ್ಮೆಂಟ್ ಅಂತ ಬರುತ್ತೆ. ನೀವು PWD ಜಜ್ಮೆಂಟ್ ಕೇಳಿ ನಿಮಗೆ ಎಲ್ಲ ಕಡೆ ಜಜ್ಮೆಂಟೇ ಬರ್ತಾರೆ. ಫಾರ್ 2D ರಿಜಿಡ್ ಫ್ರೇಮ್ಸ್, ಗೊತ್ತಾಯ್ತಾ? 2D ರಿಜಿಡ್ ಫ್ರೇಮ್ಸ್ಗೆ ಇಂಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಏನಾಗುತ್ತೆ ಅಂದ್ರೆ 3 ಟೈಮ್ಸ್ ಆಫ್ ಲೂಪ್ ಆಗುತ್ತೆ. ಫಾರ್ ಅದೇ 3D ಏನಾಗುತ್ತೆ, ರಿಜಿಡ್ ಫ್ರೇಮ್ಗೆ ಏನಾಗುತ್ತೆ ಹೇಳಿ, ಇಂಟರ್ನಲ್ ಇಂಡಿಟರ್ಮಿನೆನ್ಸಿ 6 ಟೈಮ್ಸ್ ಆಫ್ C ಆಗುತ್ತೆ. C ಅಂದ್ರೆ ಏನು, ನಂಬರ್ ಆಫ್ ಕ್ಲೋಸ್ಡ್ ಲೂಪ್, ಗೊತ್ತಾಯ್ತಾ? ನಂಬರ್ ಆಫ್ ಕ್ಲೋಸ್ ಲೂಪ್. ಒಂದು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ, ಆಯ್ತಾ? ಇಲ್ಲಿ ನೋಡಿ, ಇಲ್ಲೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದೊಂದು ಫ್ರೇಮ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ ಎ ಫ್ರೇಮ್, ರೈಟ್. ಇಲ್ಲೊಂದು ಫ್ರೇಮ್ ಇದೆ, ಇದು A ಅಂತ ತಿಳ್ಕೊಳ್ಳೋಣ, ಇದೊಂದು B ಅಂತ ತಿಳ್ಕೊಳ್ಳೋಣ, ಇಲ್ಲೊಂದು ಮೆಂಬರ್ ಇದೆ ಈ ತರ, ರೈಟ್. ಸೊ ಇಲ್ಲೊಂದು ಪಾಯಿಂಟ್ ಅಥವಾ ಹಿಂಜ್ ಇದೆ, ಇದು A, B, ಇದು C, ಇದು D, ಇದು E ಅಂತ ತಿಳ್ಕೊಳ್ಳೋಣ, ಇದು F, ಇದು G. ಓಕೆ, ಈ ತರ ಇದೆ ಇವಾಗ. ಸೊ ಇದ್ರದ್ದು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅಟ್ D ಪಾಯಿಂಟ್ ಏನಾಗುತ್ತೆ, ಅಟ್ D ಪಾಯಿಂಟ್ ಏನಾಗುತ್ತೆ, ಇದ್ರದ್ದು ಇದು 0 ಆಗುತ್ತೆ ತಾನೆ, ರೈಟ್. ಸೊ 1 ಇಂಟರ್ನಲ್ ಫೋರ್ಸ್ ಆಗುತ್ತೆ, ಇದರಲ್ಲಿ 1 ಇಂಟರ್ನಲ್ ಫೋರ್ಸ್ ಇದೆ, 1 ಇಂಟರ್ನಲ್ ಫೋರ್ಸ್. ಯಾಕೆಂದ್ರೆ ಅದು ಹಿಂಜ್ ಇದೆ ನೋಡಿ, ಅದಕ್ಕೆ, ಗೊತ್ತಾಯ್ತಾ? ಸೊ MC ಅದನ್ನ ರಿಲೀಸ್ ಮಾಡ್ತಾರೆ. ಸೊ ಇಲ್ಲಿ C ಎಷ್ಟಾಗುತ್ತೆ, ಗೊತ್ತಾಯ್ತಾ? ಸಿಂಪಲ್ ಆಗಿದೆ ರೀ, ಸಿಂಪಲ್ ಆಗಿದೆ. ಸೊ ಇವಾಗ ನಾನೇನ್ ಹೇಳ್ತಾ ಇರೋದಂದ್ರೆ, ಇಲ್ಲಿ ಇನ್ನೊಂದು ಅಪ್ರೋಚ್ ಇದೆ, ಇನ್ನೊಂದು ಸಿಂಪಲ್ ಅಪ್ರೋಚ್ ಇದೆ. ಅದನ್ನು ಫಾರ್ಮುಲಾ ಬರ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ ನೋಡಿ. ಸೊ ಇವಾಗ ಇನ್ನೊಂದು ಬರುತ್ತೆ, ಅದು ಲಾಸ್ಟ್ ಏನಂದ್ರೆ ಓವರ್ ಆಲ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಓವರ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ, ಗೊತ್ತಾಯ್ತಾ? ಸೊ ಅದನ್ನ ನಾವು ಟೋಟಲ್ ಆಗಿ DS ಅಂತ ಅಂತೀವಿ. ಅದ್ರ ಫಾರ್ಮುಲಾ ಏನಿದೆ, DS ಈಕ್ವಲ್ಸ್ ಟು ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ, external static indeterminacy, right, plus internal static indeterminacy. ಗೊತ್ತಾಯ್ತಾ? ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಇವೆರಡು ಪ್ಲಸ್ ಮಾಡಿದಾಗ ನಿಮಗೆ ಏನ್ ಬರುತ್ತೆ, ಓವರ್ ಆಲ್ ಬರುತ್ತೆ. ಸೊ DS is equal to DSE plus DSI. ಓಕೆ,
ಸೊ ಇದು ಒಂದು ಅಪ್ರೋಚ್ ಇದೆ. ಇನ್ನು ಒಂದು ಅಪ್ರೋಚ್ ಬರುತ್ತೆ, ಅದು ತುಂಬಾ ಅಲ್ಟರ್ನೇಟ್ ಅಪ್ರೋಚ್ ಅಂತ ಹೇಳ್ಬೋದು. ಯಾವುದೇ ಒಂದು ನೀವು ಟೋಟಲ್ ಓವರ್ ಫೈಂಡ್ ಔಟ್ ಮಾಡಕ್ಕೆ, ರೈಟ್, ಒಂದು ಆಲ್ಟರ್ನೇಟ್ ಮೆಥಡ್ ಇದೆ. ಆಲ್ಟರ್ನೇಟ್ ಮೆಥಡ್ ಅನ್ಬೋದು, ಆಲ್ಟರ್ನೇಟ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಟೈಮ್ ಎಷ್ಟೇ ಆಗಲಿ ಇಂಪಾರ್ಟೆಂಟ್ ಇದೆ ನಿಮ್ಮ ಸ್ಟಡೀಸ್, ಆಯ್ತಾ. 1 ಅವರ್ ಆದ್ರೂ ಹೋಗ್ಲಿ, ನಾನು ಮಾಡಕ್ ರೆಡಿ ಇದ್ದೀನಿ, ನೀವು ಓದಕ್ಕೇನು. ಆಲ್ಟರ್ನೇಟ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್, ರೈಟ್, ಕ್ಯಾಲ್ಕುಲೇಟ್ ಆರ್ ಫೈಂಡ್ ವಾಟ್, ಡಿಎಸ್ ನಿಮ್ಗೆ ಗೊತ್ತಿದೆ ಅಲ್ಲ, ಓವರ್ ಆಲ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಫಸ್ಟ್ ಫಾರ್ಮುಲಾ ಬರಿತೀನಿ ನೋಡಿ ಇದರಲ್ಲಿ. ಆಲ್ಟರ್ನೇಟ್ ಯಾಕಂದ್ರೆ ಎರಡು ಗೊತ್ತಿರಬೇಕು. ಈಸಿಯಾಗಿ ಮಾಡೋದು ಯಾವ್ದಿದೆ ಅದನ್ನ ಹೇಳ್ತಿದ್ದೀನಿ. ಪ್ಲೇನ್ ಟ್ರಸ್ ಇದೆ ಅಂತ ತಿಳ್ಕೊಳ್ಳಿ. ಫಸ್ಟ್ ಪ್ಲೇನ್ ಟ್ರಸ್, ಅದು 2D ಟ್ರಸ್ ಇದೆ ಅಂತ ತಿಳ್ಕೊಳ್ಳೋಣ. 2D ಟ್ರಸ್ ಇದ್ದಾಗ ಇದು ಆಲ್ಟರ್ನೇಟ್ ಮೆಥಡ್ ಅಲ್ಲಿ ಡಿಎಸ್ ಯಾವ ತರ ಫೈಂಡ್ ಔಟ್ ಮಾಡ್ತೀಯಾ, ಟೋಟಲ್ ಅನ್ನೋನ್ ಫೋರ್ಸಸ್, ಟೋಟಲ್ ಅನ್ನೋನ್ ಫೋರ್ಸಸ್ ನೋಡಿ, ಇದನ್ನು ತುಂಬಾ ಇಂಪಾರ್ಟೆಂಟ್ ಇದೆ. ಟೋಟಲ್ ಅನ್ನೋನ್ ಫೋರ್ಸಸ್ ಅದು ಎಕ್ಸ್ಟರ್ನಲ್ ಆಗಿರ್ಬೋದು ಪ್ಲಸ್ ಇಂಟರ್ನಲ್ ಆಗಿರ್ಬೋದು. ಎಕ್ಸ್ಟರ್ನಲ್ ಪ್ಲಸ್ ಇಂಟರ್ನಲ್ ಮೈನಸ್ ಆಫ್ ಟೋಟಲ್ ಇಕ್ವೇಶನ್ ಆಫ್ ಇಕ್ವಿಲಿಬ್ರಿಯಂ. ನೋಡಿ, ನಿಮ್ಗೆ ಇವಾಗ ನಾ ಹೇಳಿರೋದು ಕನ್ಫ್ಯೂಸ್ ಆಗಿದ್ರೆ ಇಲ್ಲ ಫಾರ್ಮುಲಾದಲ್ಲಿ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ನೀವು ಇದು ಸಿಂಪಲ್ ಫಾರ್ಮುಲಾ ಯೂಸ್ ಮಾಡಬಹುದು. ಪ್ಲೇನ್ ಟ್ರಸ್ 2D ಫ್ರೇಮ್ ಇತ್ತಂದ್ರೆ 2D ಟ್ರಸ್ ಇದ್ರೆ ಟೋಟಲ್ ಅನ್ನೋನ್ ಫೋರ್ಸಸ್ ಎಕ್ಸ್ಟರ್ನಲ್ ಪ್ಲಸ್ ಇಂಟರ್ನಲ್ ಮೈನಸ್ ಟೋಟಲ್ ಇಕ್ವೇಶನ್ ಆಫ್ ಇಕ್ವಿಲಿಬ್ರಿಯಂ. ಇಷ್ಟು ಮಾಡಿದ್ರು ನಿಮಗೆ ಆನ್ಸರ್ ಬರುತ್ತೆ. ಅದನ್ನ ಎಂ ಪ್ಲಸ್ ಆರ್ ಇ ಮೈನಸ್ ಆಫ್ 2 ಟೈಮ್ಸ್ ಆಫ್ ಜೆ, ರೈಟ್. ಎಂ ಏನಿದೆ, ನಂಬರ್ ಆಫ್ ಮೆಂಬರ್ಸ್ ಇದೆ, ನಿಮ್ಗೆ ಗೊತ್ತಿದೆ. ಎಂ ಇಸ್ ನಂಬರ್ ಆಫ್ ಮೆಂಬರ್ಸ್, ಆರ್ ಇ ಇಸ್ ನಂಬರ್ ಆಫ್ ಎಕ್ಸ್ಟರ್ನಲ್ ರಿಯಾಕ್ಷನ್ಸ್, ಆರ್ ಇ ಎಕ್ಸ್ಟರ್ನಲ್ ರಿಯಾಕ್ಷನ್ಸ್. ಜೆ ಜಾಯಿಂಟ್ ಇದೆ, ನಿಮ್ಗೆ ಗೊತ್ತಿದೆ, ಬರೆಯೋದು ಬೇಡ, ರೈಟ್. ಇದರಲ್ಲಿ ಇವಾಗ ಡಿಎಸ್ ಈಕ್ವಲ್ ಟು 0 ಬಂದ್ರೆ, ಡಿಎಸ್ 0 ಬಂದ್ರೆ ಏನಾಗುತ್ತೆ, ಟ್ರಸ್ ಈಸ್ ಸ್ಟ್ಯಾಟಿಕಲಿ ಡಿಟರ್ಮಿನೇಟ್, ಸ್ಟ್ಯಾಟಿಕಲಿ ಡಿಟರ್ಮಿನೇಟ್. ಸ್ಟ್ಯಾಟಿಕಲಿ ಡಿಟರ್ಮಿನೇಟ್. ಅದೇ ಟ್ರಸ್ ಮೋರ್ ದೆನ್ 0 ಇದ್ದಾಗ ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್, ಸ್ಟ್ಯಾಟಿಕಲಿ ಇಂಡಿಟರ್ಮಿನೇಟ್. ಗೊತ್ತಾಯ್ತಾ? ಅದೇ ಡಿಎಸ್ ಲೆಸ್ ದೆನ್ 0 ಇದ್ದಾಗ ಟ್ರಸ್ ಈಸ್ ಸ್ಟ್ಯಾಟಿಕಲಿ ಅನ್ಸ್ಟೇಬಲ್. ಗೊತ್ತಾಯ್ತಾ? ಇದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಗೊತ್ತಾಯ್ತಾ? ಇದು ಫಾರ್ಮುಲಾ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಒನ್ ಏನು ಬರುತ್ತೆ, ಸ್ಪೇಸ್ ಟ್ರಸ್ ಅಂತ ಬರುತ್ತೆ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಸ್ಪೇಸ್ ಟ್ರಸ್. ಸ್ಪೇಸ್ ಟ್ರಸ್ ಅದನ್ನ ನಾವು 3D ಟ್ರಸ್ ಅಂತ ಅನ್ಬೋದು. ಅದನ್ನ ಯಾವ ತರ ಮಾಡ್ತಾರೆ, ಅದು ಫಾರ್ಮುಲಾ ಇದೆ. ಡಿಎಸ್ ಈಕ್ವಲ್ಸ್ ಟು ಎಂ ಪ್ಲಸ್ ಆರ್ ಇ ಮೈನಸ್ ಆಫ್ 3 ಟೈಮ್ಸ್ ಆಫ್ ಜೆ. ಗೊತ್ತಾಯ್ತಾ? ಎಂ ಪ್ಲಸ್ ಆರ್ ಇ ಮೈನಸ್ ಆಫ್ 3 ಟೈಮ್ಸ್ ಆಫ್ ಜೆ. ಈಗ ನೆಕ್ಸ್ಟ್ ಇನ್ನೊಂದಿದೆ, ಥರ್ಡ್ ಒನ್ ನೋಡಿ. 2D ರಿಜಿಡ್, 2D ರಿಜಿಡ್ ಫ್ರೇಮ್ಸ್. 2D ರಿಜಿಡ್ ಫ್ರೇಮ್ಸ್ ಏನಿದೆ, ಟೋಟಲ್ ಎಕ್ಸ್ಟರ್ನಲ್ ಯಾವ ಹೇಳಿ, ಟೋಟಲ್ ಓವರ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿನ 3m ಪ್ಲಸ್ ಆರ್ ಇ ಮೈನಸ್ ಆಫ್ 3 ಟೈಮ್ಸ್ ಆಫ್ ಜೆ. ಇದು ಯಾವಾಗ, ಎಲ್ಲ ಜಾಯಿಂಟು ರಿಜಿಡ್ ಆದಾಗ, ವೆನ್ ಆಲ್ ಜಾಯಿಂಟ್ಸ್ ಆರ್ ರಿಜಿಡ್. ನೋಡಿ, ಇವು ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಸಾರಿ, ರಿಜಿಡ್. ಅದೇ ಇನ್ನೊಂದು ಬರುತ್ತೆ ಇದರಲ್ಲಿ, 3m ಪ್ಲಸ್ ಆರ್ ಇ ಮೈನಸ್ ಆಫ್ 3j ಮೈನಸ್ ಆಫ್ ಆರ್ ಆರ್. ಸೊ ಇದು ಯಾವಾಗ ಬರುತ್ತೆ, ಹ್ಯಾಬ್ರಿಡ್ ಇದ್ದಾಗ, ವೆನ್ ಜಾಯಿಂಟ್ ಈಸ್ ಹ್ಯಾಬ್ರಿಡ್.
ಗೊತ್ತಾಯ್ತಾ? ಜಾಯಿಂಟ್ ಈಸ್ ಹ್ಯಾಬ್ರಿಡ್. ಲಾಸ್ಟ್ ಒಂದು ಬರುತ್ತೆ, ಫೋರ್ತ್ ಒನ್, 3D ರಿಜಿಡ್ ಫ್ರೇಮ್ಸ್. ನೋಡಿ, ಫಾರ್ಮುಲಾಸ್ ಯಾಕೆ ಬರಿತಾ ಇದ್ದೀನಿ ಅಂತಂದ್ರೆ ನಿಮಗೆ ಪ್ರಾಬ್ಲಮೆಟಿಕ್ ಸಾಲ್ವ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಎರಡಿದೆ, ಮತ್ತೆ 6m ಪ್ಲಸ್ RE ಮೈನಸ್ ಆಫ್ 6 ಟೈಮ್ಸ್ ಆಫ್ J, ಆಯ್ತಾ? ರಿಜಿಡ್ ಜಾಯಿಂಟ್ ಇದ್ದಾಗ. ಅದೇ ನೆಕ್ಸ್ಟ್ ಇನ್ನೊಂದು ಬರುತ್ತೆ, 6m ಪ್ಲಸ್ RE ಮೈನಸ್ ಆಫ್ 6J ಮೈನಸ್ ಆಫ್ RR. ಸೊ ಇದು ಯಾವಾಗ ಬರುತ್ತೆ ಅಂತಂದ್ರೆ ವೆನ್ ಸಮ್ ಜಾಯಿಂಟ್ಸ್ ಆರ್ ಹ್ಯಾಬ್ರಿಡ್. ವೆನ್ ಸಮ್ ಜಾಯಿಂಟ್ಸ್ ಆರ್ ಹ್ಯಾಬ್ರಿಡ್. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ಇವತ್ತಿನ ಕ್ಲಾಸ್ ಇಷ್ಟಿದೆ ನೋಡಿ, ಗೊತ್ತಾಯ್ತಾ? ನೋಡಿ, ಇವತ್ತು ಏನೇನು ಕಲ್ತೀರಾ ಒಂದ್ ನಿಮಿಷದಲ್ಲಿ ನಿಮ್ಗೆ ಗ್ಲಾನ್ಸ್ ಮಾಡಿಸ್ತೀನಿ. ತುಂಬಾ ಇಂಪಾರ್ಟೆಂಟ್ ಇದೆ ಗ್ಲಾನ್ಸ್ ಮಾಡೋದು, ಯಾಕಂದ್ರೆ ಮರ್ತೋಗ್ಬಿಡ್ತೀರಾ, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ರೈಟ್? ಸೊ ಇವತ್ತು ಕ್ಲಾಸ್ 3 ಸ್ಟ್ಯಾಟಿಕ್ ಡಿಟರ್ಮಿನೆಂಟ್ ಇಂಡಿಟರ್ಮಿನೆಂಟ್ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ. ಅದಾದ್ಮೇಲೆ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿಯಲ್ಲಿ ಎರಡಿದೆ, ಎಕ್ಸ್ಟರ್ನಲ್ ಇಂಟರ್ನಲ್. ಸೊ ಎಕ್ಸ್ಟರ್ನಲ್ ಇಂಡಿಟರ್ಮಿನೆನ್ಸಿ ಬಗ್ಗೆ ಓದಿದ್ವಿ, ಆಮೇಲೆ ಅದ್ರ ಎರಡು ಪ್ರಾಬ್ಲಮ್ ಮಾಡಿದ್ವಿ. ಅದಾದ್ಮೇಲೆ ಇಂಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ಜಾಯಿಂಟ್ಸ್ ಬಂದ್ರೆ ಯಾವ್ಯಾವ ತರ ತಗೊಳ್ಬೇಕು ಅದು ಓದಿದ್ವಿ, ರೈಟ್? ಅದಾದ್ಮೇಲೆ ಓವರ್ ಆಲ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಯಾವ ತರ ಮಾಡಬೇಕು. ಅದಾದ್ಮೇಲೆ ಅಲ್ಟರ್ನೇಟ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಓವರ್ ಆಲ್ ಇಂಡಿಟರ್ಮಿನೆನ್ಸಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಫಾರ್ಮುಲಾಸ್ ಓದಿದೀವಿ. ಓಕೆ, ಸೊ ನಾಳೆ ಕ್ಲಾಸ್ 4 ಇರುತ್ತೆ. ಕ್ಲಾಸ್ 4 ತಾನೆ, ರೈಟ್? ಕ್ಲಾಸ್ 4 ಅಲ್ಲಿ ಏನ್ ಮಾಡೋಣ ಅಂದ್ರೆ, ಇವೇನು ನಾವಿಲ್ಲಿ ಓದಿದೀವಲ್ಲ ಎಕ್ಸಾಂಪಲ್ಸ್ ನ ಮಾಡೋಣ, ರೈಟ್? ಎಕ್ಸಾಂಪಲ್ಸ್ ಮಾಡೋಣ, ಮತ್ತೆ ಅಂಡ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ, ಆಯ್ತಾ? ಎರಡರದು ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸು ಡಿಸ್ಕಸ್ ಮಾಡೋಣ, ರೈಟ್? ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಸಿವಿಲ್ ಸುದ್ದಿನ ಜಾಯ್ನ್ ಆಗಿ. ಥ್ಯಾಂಕ್ ಯು ಅಂಡ್ ಆಲ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಗೊತ್ತಾಯ್ತಾ? ಈ ವಿಡಿಯೋ ಯಾವ ತರ ಅನಿಸ್ತು, ಫುಲ್ ಯಾರು ನೋಡಿದಿರಾ ಅವರೇ ಗ್ರೇಟ್. ಗೊತ್ತಾಯ್ತಾ? ಥ್ಯಾಂಕ್ ಯು.